ನಾವು ಶಿವಕಾರುಣ್ಯಕರದ 5ನೇ ಪದ್ಯದಲ್ಲಿ 2ನೇ ಪ್ಯಾರ ಸೋಮ ಶಾಂತ ಭಯ ವಿರೂಪಾಕ್ಷ ವಿಶ್ವಾಭಿರಾಮ ಹಿಂಗ ಅದಕ್ಕೆ ಓದ್ತಾ ಇದ್ವಿ. ಪಂಚಾಕ್ಷರ ಅನ್ನುವಂತ ಮಂತ್ರಕ್ಕೆ ನಾವು ಬಿಟ್ಟಿದ್ವಿ. ಈಗ ಓಂಕಾರದಿಂದ ಓಂಕಾರ ಮೂಲ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಅರ್ಧ ಮಾತ್ರವೆಂಬ 4 ಅಕ್ಷರಗಳು ಉತ್ಪತ್ತಿಯಾದವು. ಅಕಾರ ಉಕಾರ ಕೂಡಿ ಮುಂದೆ ಹೂ ಬಂದ್ರ ಗುಣಸಂಧಿಯಾಗಿ ಹೂ ಹಾಕತಿ, ಹೂ ಮುಂದೆ ಮ ಬಂದ್ರ ಓ ಅಂತ ಆಗ್ತದೆ. ಆಮ್ಯಾಗ ಅದು ಏನ ಅರ್ಧ ಮಾತ್ರ ಐತಲ್ಲ, ಮ್ಯಾಲೆ ಏನು ಕೊಡ್ತಾರ ನೋಡಿ ಅರ್ಧ ಚಂದ್ರಾಕೃತಿ, ಅದು ಅರ್ಧ ಮಾತ್ರೆ. ಅದು ಅರ್ಧ ಮಾತ್ರೆ. ಈಗ 4 ಮಾತ್ರೆಗಳು ಉತ್ಪತ್ತಿಯಾದವು. ಬ್ರಹ್ಮನಲ್ಲಿ ತೋರಿದ ವಿರಾಟ, ಹಿರಣ್ಯಗರ್ಭ, ಈಶ್ವರ, ಈಶ್ವರ ಸಾಕ್ಷಿ ಇವು ಅಕಾರ ಉಕಾರ ಮುಕಾರ ಮತ್ತು ಅರ್ಧ ಮಾತ್ರ ಇವುಗಳ ಸ್ವರೂಪವಾಗಿರುತ್ತದೆ. ಸಮಷ್ಟಿ ಒಳಗ ವಿರಾಟ, ಹಿರಣ್ಯಗರ್ಭ, ಈಶ್ವರ, ಈಶ್ವರ ಸಾಕ್ಷಿ. ಅದೇ ರೀತಿ ವ್ಯಷ್ಟಿ ಒಳಗ ವಿಶ್ವ, ತೈಜಸ, ಪ್ರಾಜ್ಞ ಮತ್ತು ರೂಢಿ ಅಂತೇವೆ ನಾವು. ಇಲ್ಲಿ ಏನಂತ ನೋಡ್ರಿ, ಆತ್ಮನಲ್ಲಿ ತೋರಿದ ವಿಶ್ವ, ತೈಜಸ, ಪ್ರಾಜ್ಞ, ಜೀವ ಸಾಕ್ಷಿ. ಇವು ವಿರಾಟ, ಹಿರಣ್ಯಗರ್ಭ, ಈಶ್ವರ, ಈಶ್ವರ ಸಾಕ್ಷಿ ಇವುಗಳ ರೂಪವಾಗಿರುತ್ತವೆ. ಅವು ವ್ಯಷ್ಟಿ ಒಳಗ, ಅವು ಸಮಷ್ಟಿ ಒಳಗ ಅಂತ ಅರ್ಥ ಮಾಡ್ಬೇಕು. ವ್ಯಷ್ಟಿ ಬಿಟ್ಟು ಸಮಷ್ಟಿ ಇಲ್ಲ, ಸಮಷ್ಟಿ ಬಿಟ್ಟು ವ್ಯಷ್ಟಿ ಇಲ್ಲ. ಎಲ್ಲ ಜೀವನಗಳ ವಿಶ್ವವನ್ನ ಕೂಡಿಸಿದ್ರೆ ಅದೇನಾಗ್ತದ? ವಿರಾಟ ಅನ್ಸ್ಕೋತದ. ಎಲ್ಲರ ತೈಜಸವನ್ನ ಕೂಡಿಸಿದಾಗ ಅದೇನ್ ಅನಿಸ್ತದ? ಹಿರಣ್ಯಗರ್ಭ ಅನಿಸ್ತದ. ಎಲ್ಲರ ಪ್ರಾಜ್ಞರನ್ನ ಕೂಡಿಸಿದ್ರೆ ಅದೇನ್ ಅನಿಸ್ತದ? ಈಶ್ವರ ಅನಿಸ್ಕೋತದ. ಆ ನಂತರ ಇಲ್ಲಿ ದೂರಿ ಹೆಂಗದ? ಅಲ್ಲಿ ಈಶ್ವರ ಸಾಕ್ಷಿ ಅದ. ವ್ಯಷ್ಟಿ ಸಮಷ್ಟಿ ತಿಳ್ಕೊಡ್ರಿ. ಅಕಾರ ಉಕಾರ ಮಕಾರ ಅರ್ಥ ಮಾತ್ರ ಇವು ಮೂಲ ಓಂಕಾರ ರೂಪವಾಗಿರುತ್ತವೆ. ಆ ಕಾರಣದಿಂದ ಓಂಕಾರವು ಪರಮಾತ್ಮನ ರೂಪವಾಗಿರುತ್ತದೆ. ನೋಡ್ರಿ, ಒಂದೇ ಅಕ್ಷರದಾಗ ಪರಮಾತ್ಮನ ಇಳಿಸ್ಬಿಟ್ರು. 3 ಅವಸ್ಥೆ ಸಾಕ್ಷಿ. ಅಕಾರ ಉಕಾರ ಮಕಾರ ಮತ್ತು ಅರ್ಧ ಮಾತ್ರವನ್ನು ಇಳಿಸ್ಬಿಟ್ರು, ಆಲಂಬನ ಮಾಡಿದ್ರು. ಆದ್ದರಿಂದ ಓಂಕಾರವನ್ನ ಧ್ಯಾನ ಮಾಡುವವರು ಓಂಕಾರವನ್ನು ಧ್ಯಾನ ಮಾಡಬೇಕು. ಉಪಾಸನೆಗೆ ಓಂಕಾರವು ಕೂಡ ಆಲಂಬನ ಆಗ್ತದೆ. ಆದ್ದರಿಂದ ಪರಮಾತ್ಮನಿಗೆ ಓಂಕಾರ ಎಂಬ ಹೆಸರು ಪ್ರಾಪ್ತವಾಗಿರುತ್ತದೆ. ಓಂಕಾರ ಎಲ್ಲ ಹೇಳಿದೆ. ರುದ್ರ ಯಾರು ಓದ್ಬೇಕು? ರುದ್ರಪ್ಪ ಓದ್ರಿ. ರುದ್ರಪ್ಪ ಎಲ್ಲ ಹೊರಗದಾರಂತ, ಇವ್ರು ಓದ್ರಿ. ಯಾರು ಓದ್ತೀರಿ? ನಾನು ಓದ್ಲೇನ್ರಿ ಗುರುಗಳೇ? ಯಾರು ನೀವು ಹೆಸರು ಹೇಳ್ರಿ? ದೇವೇಂದ್ರ ಗುರುಗಳೇ. ಬಂದಿನ್ರಿ, ನಾನು ಬಂದ್ರಿ. ಹೇಳ್ರಿ, ಅವ್ರ ದೇವೇಂದ್ರಪ್ಪ ಓದ್ಲಾಡ್ರಿ. ಆ ದೇವೇಂದ್ರ ಊಟ ತೋರಿ ಸದ್ಯ ಓದ್ಲಾಡ್ರಿ. ಗುರುಗಳಿಗೂ ಮಹಾತ್ಮನಿಗೂ ವಂದಿಸಿ ಹೋಗ್ತಾರೆ. ರುದ್ರ ಸೃಷ್ಟಿ ಪ್ರಳಯ ಕಾಲದಲ್ಲಿ ಜಗತ್ತಿನ ಜನರೆಲ್ಲರನ್ನು ನಾಶ ಮಾಡಿ ರೋದನ ಮಾಡಿಸುವುದರಿಂದ ಪರಮಾತ್ಮನಿಗೆ ರುದ್ರನೆಂದು ಹೆಸರು ಪ್ರಾಪ್ತವಾಯಿತು. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಕನ್ಫ್ಯೂಸ್ ಆಗತ್ತದ. ಸೃಷ್ಟಿಯನ್ನು ಮಾಡ್ಕೊಂಡ್ಬಿಡ್ತಾರೆ. ಸರಿ ಗುರುಗಳೇ. ಸೃಷ್ಟಿಯನ್ನು ಪ್ರಳಯ ಕಾಲದಲ್ಲಿ ಜಗತ್ತಿನ ಜನರೆಲ್ಲರನ್ನೂ ನಾಶ ಮಾಡಿ ರೋದನ ಮಾಡಿಸುವುದರಿಂದ ಪರಮಾತ್ಮನಿಗೆ ರುದ್ರನೆಂದು ಹೆಸರು ಪ್ರಾಪ್ತವಾಯಿತು. ಈಗ ಭೀಮ ಪರಮಾತ್ಮನು ಮಹಾಬಲಶಾಲಿಯಾಗಿದ್ದಾನೆ. ಇವನಿಗಿಂತಲೂ ಬಲಿಷ್ಠರಾದರೂ ಯಾರೂ ಇಲ್ಲ. ಆದ್ದರಿಂದ ಇವನಿಗೆ ಭೀಮನೆಂದು ಹೆಸರು ಪ್ರಾಪ್ತವಾಯಿತು. ಮಹಾಕಾಲ ಕಾಲನಿಗೆ ಕಾಲನಾದಂತ ಯಮನಿಗೂ ಕೂಡ ಕಾಲನಾಗಿದ್ದಾನೆ. ಆದ್ದರಿಂದ ಇವನಿಗೆ ಮಹಾಕಾಲನೆಂದು ಹೆಸರು ಪ್ರಾಪ್ತವಾಗಿರುತ್ತದೆ. ಇದಕ್ಕೆ ಮಾರ್ಕಂಡೇಯನ ಕಥೆಯೇ ದೃಷ್ಟಾಂತವಾಗಿರುತ್ತದೆ.
ನಿರಾಮಯ. ಮಾಯವಾಗಿದ್ದಂತ ಮಾಯಾಮಯವಾಗಿದ್ದಂತ ಜಗತ್ತು, ಜಗತ್ತಿನಿಂದ ಆಗತಕ್ಕಂತ ಸುಖ ದುಃಖಾದಿಗಳು ಅಂದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವೆಂಬ ತಾಪಗಳಿಂದ ರಹಿತನಾಗಿದ್ದಾನೆ. ಆದ್ದರಿಂದ ಇವನಿಗೆ ನಿರಾಮಯನೆಂಬ ಹೆಸರು ಪ್ರಾಪ್ತವಾಗಿರುತ್ತದೆ. ಮೃತ್ಯುಂಜಯ ಜಗತ್ತಿನ ಉದ್ಧಾರಕ್ಕಾಗಿ ಮಹಾಭಯಂಕರವಾಗಿದ್ದಂತ ಹಲಾಹಲ ವಿಷವನ್ನೇ ಪಾನ ಮಾಡಿದನು. ವಿಷವನ್ನು ಪಾನ ಮಾಡಿದರೂ ಪರಮಾತ್ಮನು ಸಾಯಲಿಲ್ಲ. ಇವನು ಮೃತ್ಯುವನ್ನೇ ಗೆದ್ದಿದ್ದರಿಂದ ಇವನಿಗೆ ಮೃತ್ಯುಂಜಯವೆಂಬ ಹೆಸರು ಪ್ರಾಪ್ತವಾಯಿತು. ಕಪಾಲಿ ಕೈಯಲ್ಲಿ ಬ್ರಹ್ಮ ಕಪಾಲವನ್ನು ಹಿಡಿದು ಮನೆಗೆ ತಿರುಗಿ ಭಿಕ್ಷೆ ಬೇಡಿದನು. ಆದ್ದರಿಂದ ಇವನಿಗೆ ಕಪಾಲಿ ಎಂದು ಹೆಸರು ಪ್ರಾಪ್ತವಾಯಿತು. ಶಂಕ ಮಾಡ್ತಾರೆ. ಶಂಕ ಪರಮಾತ್ಮನು ಭಿಕ್ಷೆ ಏಕೆ ಬೇಡಿದನು? ತಿನ್ನಲಿಕ್ಕೆ ಅಶನ ಬಿದ್ದಿಲ್ಲವೇನು? ಪರಮಾತ್ಮ ಅವಂಗ ಆಹಾರ ಇದ್ದಿದ್ದೇನು? ಅಶನ ಅಂತಂದ್ರ ತಿಂದಿಕ್ಕೆ ಆಹಾರ ಇದ್ದಿದ್ದೇನು? ಸಮಾಧಾನ. ಪರಮಾತ್ಮನು ಲೀಲಾ ಮಾತ್ರವಾಗಿ ಭಿಕ್ಷೆ ಬೇಡಿದನು. ಹೇಗೆಂದರೆ ರಾಜನು ಬೇಟೆಗೆ ಹೋಗುತ್ತಾನೆ. ಅವನು ಬೇಟೆಯಾಡಿದಂತ ಮೃಗಗಳನ್ನು ತಿಂದು ಜೀವಿಸುತ್ತಾನೇನು? ಮೃಗಗಳನ್ನು ತಿಂದು ಜೀವಿಸಲಿಕ್ಕೆ ರಾಜನು ಅಷ್ಟು ದರಿದ್ರನಾಗಿರುವುದಿಲ್ಲ. ಹಾಗಾದರೆ ಯಾಕೆ ಬೇಟೆಯಾಡುತ್ತಾನೆ? ಲೀಲಾ ಮಾತ್ರವಾಗಿ ಆಡುತ್ತಾನೆ. ಹೇಗೋ ಹಾಗೆ ಪರಮಾತ್ಮನು ಲೀಲಾ ಮಾತ್ರವಾಗಿ ಬ್ರಹ್ಮ ಕಪಾಲವನ್ನು ಕೈಯಲ್ಲಿ ಹಿಡಿದುಕೊಂಡು ಭಿಕ್ಷೆ ಬೇಡುವುದರಿಂದ ಇವನಿಗೆ ಕಪಾಲಿ ಎಂದು ಹೆಸರು ಪ್ರಾಪ್ತವಾಯಿತು. ಉಳಿದ ಅರ್ಥಗಳು ಸ್ಪಷ್ಟವಿರುತ್ತವೆ. ಇನ್ನು ಶೂಲಿ ಎಂಬುವ ನಾಮದಿಂದ ಹಿಡಿದು ಪುರವೈರಿ ಎಂಬ ನಾಮದವರೆಗೆ ಇರತಕ್ಕ ನಾಮಗಳನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ನಾವು ಓದಿದ್ರೆ ಪರಹಾಳ ಗುರುಗಳನ್ನು ಮೊದಲುಕೊಂಡು ಎಲ್ಲರಿಗೂ ಅನಂತ ನಮಸ್ಕಾರಗಳು. ಈಗ ಮೂರನೇ ಪದ್ಯ. ಶೂಲಿ ಸೃಜನೈಕ ಬಾಂಧವ ಸದಾಶಿವ ಚಂದ್ರಮೌಳಿ ಮಹಿಮೋಗ್ರ ಚರ್ಮಾಂಬರ ಸುರ ಶಿರೋಮಾಲಿ ಮಂದಾಕಿನೀಧರ ಮಹೇಶ್ವರ ಮೇಘವಾಹ ಮಂದರ ನಿವಾಸ ನೀಲಲೋಹಿತ ಪಾರಿಜಾತ ಪಾವನ ಲೋಕಪಾಲ ಕೈಲಾಸ ಮಂಜರ ಮಂತ್ರಮಯ ಭಕ್ತಿಲೋಲ ಪಂಚಬ್ರಹ್ಮ ಪರನಾದ ಬಿಂದು ಕಳೆ ಪರಮಾತ್ಮ ಪುರವೈರಿ ಎಂದು. ಅಂದ್ರ ಶೂಲಿ ಅಂದ್ರ ತ್ರಿಶೂಲಧಾರಿಯಾದಂಥ ಸೃಜನೈಕ ಬಾಂಧವ ಅಂದ್ರ ಸಜ್ಜನರಿಗೆ ಬಾಂಧವನಾದ ಏಕ ಬಂಧವ ಆದಂಥವ, ಸದಾಶಿವ ನಿತ್ಯ ಮಂಗಲ ಸ್ವರೂಪನಾದಂಥ, ಚಂದ್ರಮೌಳಿ ಬಾಲಚಂದ್ರನನ್ನ ಧಾರಣ ಮಾಡಿದಂಥ, ಮಹಿಮ ಅಂದ್ರ ಮಹಿಮಾಶಾಲಿಯಾದಂಥ, ಉಗ್ರ ಅಂದ್ರ ಭೀಕರನಾದಂಥ, ಚರ್ಮಾಂಬರ ಚರ್ಮವನ್ನೇ ಉಡುಗೊರೆಯನ್ನಾಗಿ ಮಾಡಿಕೊಂಡಂಥ, ಅಸುರ ಶಿರೋಮಾಲಿ ಅಂದ್ರೆ ರಕ್ಕಸರ ಶಿರಗಳನ್ನ ಶಿರಗಳ ಮಾಲೆಯುಳ್ಳಂಥ, ಮಂದಾಕಿನೀಧರ ಅಂದ್ರೆ ಗಂಗೆಯನ್ನ ಧಾರಣ ಮಾಡಿದಂಥ, ಮಹೇಶ್ವರ ಅಂದ್ರೆ ದೇವತೆಗಳಿಗೆ ಒಡೆಯನಾದಂಥ, ಮೇಘವಾಹ ಮೋಡಗಳ ವಾಹನ ಉಳ್ಳಂಥ, ಮಂದರ ನಿವಾಸ ಮಂದರ ಪರ್ವತದಲ್ಲಿ ವಾಸ ಮಾಡತಕ್ಕಂಥ, ನೀಲಲೋಹಿತ ಅಂದ್ರೆ ಕಪ್ಪು ಮತ್ತು ಉಳ್ಳಂಥ,
ಪಾರಿಜಾತ ದೇವವೃಕ್ಷದ ಸ್ವರೂಪನಾದಂಥ ಪಾವನ ಪವಿತ್ರನಾದಂಥ ಲೋಕಪಾಲ ಜಗತ್ತನ್ನು ರಕ್ಷಿಸುವಂತ ಕೈಲಾಸ ಮಂದಿರ ಕೈಲಾಸವನ್ನೇ ಮಣಿಯನ್ನಾಗಿ ಮಾಡಿಕೊಂಡಂಥ ಮಂತ್ರಮಯ ಅಂದ್ರೆ ಮಂತ್ರಗಳ ಸ್ವರೂಪನಾದಂಥ ಭಕ್ತಿಲೋಲ ಭಕ್ತಿ ಪ್ರಿಯನಾದಂಥ ಪಂಚಬ್ರಹ್ಮ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾಣ ಪಂಚಬ್ರಹ್ಮ ರೂಪನಾದಂಥ ಪರನಾದ ಅಂದ್ರೆ ಶ್ರೇಷ್ಠವಾದ ಓಂಕಾರದ ದಶವಿಧ ನಾದಗಳ ರೂಪನಾದಂಥ ಬಿಂದು ಅನೇಕ ಬಣ್ಣಗಳಿಂದ ಪ್ರಕಾಶ ರೂಪನಾದಂಥ ಕಳೆ ವಿದ್ಯಾರೂಪನಾದಂಥ ಪರಮಾತ್ಮ ಅಂದ್ರೆ ಶ್ರೇಷ್ಠವಾದ ಆತ್ಮಸ್ವರೂಪನಾದಂಥ ಪುರವೈರಿ ಎಂದು ಅಂದ್ರೆ ತ್ರಿಪುರಗಳ ವೈರಿ ಎಂದು ಹೇಳಿಸಿಕೊಳ್ಳುವಂತ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಭವಪಾಶವಾಗುವುದು ಅಂತ ಹೇಳಿ ಇಲ್ಲೇ ಹೇಳಿದಂತ ಪಲ್ಲವಿ. ಈ ತಾತ್ಪರ್ಯವನ್ನು ಓದ್ಬೇಕಂದ್ರೆ ಮತ್ತೊಬ್ರು ಯಾರು ಓದ್ತಾರೆ ಅಪ್ಪ? ಓದ್ರಿ ಒಂದ್ ಪ್ಯಾರ ಓದ್ರಿ. ತಾತ್ಪರ್ಯ ಶೂಲಿ ಅಂತಂದ್ರ ಸಗುಣ ರೂಪದಿಂದ ಪರಮಾತ್ಮನು ತ್ರಿಶೂಲವನ್ನ ಧಾರಣ ಮಾಡಿದ್ದಾನೆ, ಆದ್ದರಿಂದ ಇವನಿಗೆ ಶೂಲಿ ಎಂದು ಹೆಸರು ಪ್ರಾಪ್ತವಾಗಿರುತ್ತದೆ. ಇನ್ನೊಂದು ರೀತಿಯಿಂದ ಸತ್ವ ರಜ ತಮ ಎಂಬುವ 3 ಗುಣಗಳಿಂದ ಕೂಡಿದ್ದಾನೆ. ರಜೋಗುಣದಿಂದ ಜಗತ್ತಿನ ಉತ್ಪತ್ತಿ ಮಾಡ್ತಾನೆ, ಸತ್ವಗುಣದಿಂದ ಜಗತ್ತಿನ ಪಾಲನೆ ಮಾಡ್ತಾನೆ, ತಮೋ ಗುಣದಿಂದ ಜಗತ್ತಿನ ನಾಶ ಮಾಡ್ತಾನೆ. ಈ 3 ಗುಣಗಳನ್ನ ತನ್ನ ಅಧೀನವಾಗಿ ಇಟ್ಟುಕೊಂಡಿದ್ದರಿಂದ ಇವನಿಗೆ ಶೂಲಿ ಎಂಬ ಹೆಸರು ಪ್ರಾಪ್ತವಾಯಿತು. ಇನ್ನ ಸೃಜನೈಕ ಬಾಂಧವ ಅಂದ್ರ ಬೇರೆ ಯಾರು ಮತ್ತೆ ಯಾರಿಗೆ ಓದಿಸ್ರಿ? ಸೃಜನೈಕ ಬಾಂಧವ ಯಾರು ಗೊತ್ತೇನು? ಓಂ ನಮಃ ಶಿವಾಯ. ಐತ್ರಿ ಬುಕ್ PDF ಅದರೇ ಸ್ವಲ್ಪ ಒಂದ್ ಸ್ವಲ್ಪ ಓದ್ತೀನಿರಪ್ಪ. ಸೃಜನೇಕ ಬಾಂಧವ ಸಜ್ಜನರಿಗೆ ಪರಮಾತ್ಮನೊಬ್ಬನೇ ಆಪದ್ ಬಾಂಧವ ಆಗಿರುವುದರಿಂದ ಇವನಿಗೆ ಸುಜನೇಕ ಬಾಂಧವನೆಂದು ಹೆಸರು ಪ್ರಾಪ್ತವಾಯಿತು. ಲೋಕದಲ್ಲಿ ಅನಂತ ಮಂದಿ ಬಂಧುಗಳುಂಟು. ಅವರು ದ್ರವ್ಯದಿಂದ, ದೇಹದಿಂದ, ಮನಸ್ಸಿನಿಂದ, ಪ್ರಾಣದಿಂದ ನಮಗೆ ಸಹಾಯ ಮಾಡಬಹುದು. ಆದರೆ ಮರಣ ಕಾಲದಲ್ಲಿ ಸಹಾಯ ಮಾಡತಕ್ಕಂಥವರು ಯಾರೂ ಇಲ್ಲ, ಪರಮಾತ್ಮನೊಬ್ಬನೇ. ಆದ್ದರಿಂದಲೇ ಸರ್ವಜ್ಞ ಕವಿಗಳು ಈ ರೀತಿ ಹೇಳಿದ್ದಾರೆ: ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಬಿಡಿಸಲು ಅರಿಯರು. ಪರಮಾತ್ಮನಿಗೆ ಯಾರು ಬೇಕಾಗಿದ್ದಾರೋ, ಯಾರು ತನ್ನ ಸ್ಮರಣೆಯನ್ನು ಮಾಡಿ ಮರಣ ಕಾಲದಲ್ಲಿ ವಿಸ್ಮೃತಿಯಾಗಿದ್ದಾರೋ ಅಂಥವರನ್ನು ಮಾತ್ರ ನಾನು ಕೈಬಿಡದೆ ಅವರ ಸ್ಮರಣೆಯನ್ನು ತಾನು ಮಾಡಿ ಅವರನ್ನು ಕಾಪಾಡುತ್ತಾನೆ. ಇದಕ್ಕೆ ಗಜೇಂದ್ರ ಮೋಕ್ಷವು ಕಥೆಯ ದೃಷ್ಟಾಂತವಾಗಿದೆ. ಗಜೇಂದ್ರನು ಹಿಂದಿನ ಜನ್ಮದಲ್ಲಿ ರಾಜನಾಗಿದ್ದ ಕಾಲದಲ್ಲಿ ಪರಮಾತ್ಮನಿಗೆ ಮಹಾಭಕ್ತನಾಗಿದ್ದನು. ಇವನಿಗೆ ಯಾವುದೋ ಒಂದು ಶಾಪದಿಂದ ಆನೆಯ ಜನ್ಮ ಬಂದಿತ್ತು. ಪರಮಾತ್ಮನು ಶಾಪದಿಂದ ಬಂದಂತ ಆನೆಯ ಜನ್ಮದಲ್ಲಿಯೂ ಮರಣಕಾಲದಲ್ಲಿ ಅದಕ್ಕೆ ತನ್ನ ಸ್ಮರಣೆ ಉತ್ಪತ್ತಿಯಾಗುವಂತೆ ಮಾಡಿ ಗಜೇಂದ್ರನನ್ನು ಉದ್ಧಾರ ಮಾಡಿದನೆಂದು ಭಾಗವತ ಮಹಾಪುರಾಣದಲ್ಲಿ ಈ ಕಥೆ ಬರುತ್ತದೆ. ಇದರ ಮೇಲಿಂದ ಭಕ್ತರಿಗೆ ಪರಮಾತ್ಮನು ಆಪತ್ ಬಂಧು ಆಗಿದ್ದಾನೆಂಬ ಮಾತು ಸಿದ್ಧವಾಗುತ್ತದೆ. ಆ ಕಾರಣದಿಂದ ಪರಮಾತ್ಮನಿಗೆ ಸುಜನೇಕ ಬಾಂಧವ ಎಂದು ಹೆಸರು ಪ್ರಾಪ್ತವಾಯಿತು. ಓಂ ನಮಃ ಶಿವಾಯ. ಮುಂದವರು ಚಂದ್ರಮೌಳಿ ಯಾರಾದರೂ? ನಮಃ ಶಿವಾಯ. ಎಲ್ಲ ಗುರುಗಳಿಗೂ ಮಹಾತ್ಮರಿಗೂ ಮಾತೆಯರಿಗೂ ಅದಕ್ಕೆ ಶರಣ. ಚಂದ್ರಮೌಳಿ ಪರಮಾತ್ಮನು ಬಾಲಚಂದ್ರನನ್ನು ತಲೆಯಲ್ಲಿ ಧಾರಣ ಮಾಡಿದ್ದರಿಂದ ಚಂದ್ರಮೌಳಿ ಎಂದು ಹೆಸರು ಪ್ರಾಪ್ತವಾಯಿತು.
ಚಂದ್ರನನ್ನು ತಲೆಯಲ್ಲಿ ಯಾಕೆ ಧಾರಣ ಮಾಡಿದನು? ಸಮಾಧಾನ. ಒಂದಾನೊಂದು ಕಾಲದಲ್ಲಿ ಚಂದ್ರನು ಗುರುಗಳಾಗಿದ್ದಂತ ಬೃಹಸ್ಪತ್ಯಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಇದ್ದನು. ಚಂದ್ರನು ಮಹಾ ಸುಂದರನಾಗಿದ್ದನು. ಇವನ ಸುಂದರವನ್ನು ಕಂಡು ಗುರುಗಳ ಹೆಂಡತಿ ಇವನಿಗೆ ಮೋಹಿಸಿ ಇವನನ್ನು ಯಾವ ರೀತಿಯಿಂದ ತನ್ನ ವಶ ಮಾಡಿಕೊಳ್ಳಬೇಕೆಂದು ವಿಚಾರಿಸಿ ತನ್ನ ಪತಿಯಿಲ್ಲದ ವೇಳೆಯನ್ನು ಸಾಧಿಸಿ ಚಂದ್ರನಿಗೆ ಅನಂತ ರೀತಿಯಿಂದ ಕಾಮಶಾಸ್ತ್ರಗಳನ್ನು ಬೋಧಿಸಿ ಅವನನ್ನು ವಶ ಮಾಡಿಕೊಂಡಳು. ಈ ಸುದ್ದಿ ಗುರುಗಳಾದಂತ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಯಿತು. ಆಗ ಅವರು ವಿಚಾರ ಮಾಡುತ್ತಿರಲು ಈ ತಪ್ಪು ಚಂದ್ರನದು ಅಲ್ಲ ಎಂಬುದು ಮನವರಿಕೆಯಾಯಿತು. ಆದ್ದರಿಂದ ಅವನನ್ನು ದಂಡಿಸಲಿಲ್ಲ. ಹೆಂಡತಿಯನ್ನು ವಿಚಾರ ಮಾಡಿದರೆ ಸ್ತ್ರೀಯರಲ್ಲಿ ಮೋಹಗುಣವು ಸ್ವಭಾವ ಸಿದ್ಧವಾಗಿ ಇರುತ್ತದೆ. ಆದ್ದರಿಂದ ಅವಳದು ತಪ್ಪಲ್ಲ. ಹಾಗಾದರೆ ಉತ್ಪತ್ತಿಗೆ ಇವನ ದೇಹದ ಸುಂದರ ರೂಪವೇ ಕಾರಣವಾಗಿರುವುದೆಂದು ವಿಚಾರಿಸಿ ಇವನ ರೂಪು ಕಪ್ಪಾಗಲೆಂದು ಶಾಪ ಕೊಟ್ಟರು. ಆಗ ಚಂದ್ರನು ಗುರುಗಳ ಶಾಪದಿಂದ ಬಹು ದುಃಖಿತನಾಗಿ ತನ್ನನ್ನು ರಕ್ಷಿಸುವುದಕ್ಕೆ ಅನೇಕರನ್ನು ಕೇಳಿದನು. ಆಗ ಅವರೆಲ್ಲರೂ ಗುರುದ್ರೋಹಿಯಾದ ನಿನ್ನನ್ನು ಯಾರು ರಕ್ಷಿಸುತ್ತಾರೆ, ಹೋಗು ಎಂದು ಹೇಳಿ ಕಳಿಸುತ್ತಿದ್ದರು. ಆಗ ಚಂದ್ರನು ಬೇಸತ್ತು ಪರಮಾತ್ಮನಿಗೆ ಶರಣು ಹೋಗೋಣವೆಂದು ವಿಚಾರಿಸಿ ಅವನ ಹತ್ತಿರ ಬಂದು ಅನಂತ ರೀತಿಯಿಂದ ಸ್ತೋತ್ರ ಮಾಡಿದನು. ಆಗ ಪರಮಾತ್ಮನು ಪ್ರಸನ್ನನಾಗಿ ನಿನಗೆ ಏನು ಬೇಕೆಂದು ಕೇಳಲು ಆಗ ಚಂದ್ರನು ನನಗೆ ಏನೂ ಬೇಡ, ನನ್ನನ್ನು ನಿನ್ನಲ್ಲಿ ಇಟ್ಟುಕೊಂಡು ರಕ್ಷಿಸೆಂದು ಹೇಳಿದನು. ಅದಕ್ಕೆ ಪರಮಾತ್ಮನು ಒಪ್ಪಿಕೊಂಡನು. ಆಗ ಚಂದ್ರನು ಸಂತೋಷ ಭರಿತನಾಗಿ ಮೊದಲು ನನ್ನ ಕಲಂಕವನ್ನು ತೆಗೆದುಹಾಕು ಎಂದು ಕೇಳಲು ಅದು ಗುರು ಕೊಟ್ಟ ಶಾಪ, ಅದನ್ನು ತೆಗೆದುಹಾಕಲಿಕ್ಕೆ ನನಗೂ ಬರುವುದಿಲ್ಲ. ಆದರೂ ನಿನ್ನ ಬೇಡಿಕೆಯೂ ಮಾನ್ಯವಾಗಿರಬೇಕು, ನನ್ನ ಸಿದ್ಧಿಯೂ ಆಗಬೇಕು ಮತ್ತು ಗುರುವಿನ ಶಾಪವು ಸತ್ಯವಾಗಿರಬೇಕು. ಈ ಪ್ರಕಾರ ಮಾಡುತ್ತೇನೆಂದು ಹೇಳಿ 15 ದಿವಸ ಕ್ಷಯ, 15 ದಿವಸ ವೃದ್ಧಿ, 1 ದಿವಸ ಮಾತ್ರ ಪೂರ್ಣ ಕಳೆಯಿಂದ ಕೂಡಿದ ರೂಪವಂತನಾಗೆಂದು ಹೇಳಿ ಚಂದ್ರನನ್ನು ಸಮಾಧಾನ ಮಾಡಿದನು. ಆಗ ಚಂದ್ರನು ನಿನ್ನ ಪಾದಾರವಿಂದಗಳಲ್ಲಿಟ್ಟುಕೊಂಡು ನನ್ನನ್ನು ರಕ್ಷಿಸಬೇಕೆಂದು ಕೇಳಲು ಪರಮಾತ್ಮನು ನಿನ್ನನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತೇನೆ. ಯಾಕೆಂದರೆ ಸರ್ವ ಜನರು ನಿನ್ನನ್ನು ನೋಡಿ ಬುದ್ಧಿಯನ್ನು ಕಲಿಯಲಿ. ಗುರುಪತ್ನಿಯನ್ನು ಮೋಹಿಸಿದ್ದರಿಂದ ಇವನಿಗೆ ಇಂಥ ಕಲಂಕವು ಪ್ರಾಪ್ತವಾಗಿರುತ್ತದೆ. ಪರಮಾತ್ಮನಿಗೆ ಶರಣು ಹೋಗುವುದರಿಂದ ಪರಮಾತ್ಮನು ರಕ್ಷಣೆ ಮಾಡುತ್ತಾನೆನ್ನುವುದು ಜನರಿಗೆ ತಿಳಿಯಲೆಂದು ನಿನ್ನನ್ನು ತಲೆಯಲ್ಲಿ ಇಟ್ಟುಕೊಳ್ಳುತ್ತೇನೆಂದು ಹೇಳಿ ಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಂಡನಂತೆ. ಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಂಡದ್ದರಿಂದ ಪರಮಾತ್ಮನಿಗೆ ಚಂದ್ರಮೌಳಿ ಎಂದು ಹೆಸರು ಪ್ರಾಪ್ತವಾಗಿರುತ್ತದೆ. ಇನ್ನು ಚರ್ಮವನ್ನು ಹೊಂದಿಕೊಂಡಂತವನು ಶಂಕ ಯಾವ ಚರ್ಮವನ್ನು ಹೊತ್ತಿದ್ದಾನೆ? ಸಮಾಧಾನ. ಆನೆ ಮತ್ತು ಹುಲಿ ಚರ್ಮವನ್ನು ಹೊತ್ತಿದ್ದಾನೆ. ಪರಮಾತ್ಮನಿಗೆ ಉಡಲಿಕ್ಕೆ ಮತ್ತು ಹೊದಿಯಲಿಕ್ಕೆ ಬಟ್ಟೆ ಮೊದಲಾದಂತವುಗಳು ಇದ್ದಿಲ್ಲವೇನು? ಅಂದರೆ ಇದ್ದರೂ ಸಹ ಅವುಗಳೆಲ್ಲವನ್ನು ದೇವಾದಿ ದೇವತೆಗಳಿಗೆ ಕೊಟ್ಟು ತಾನು ವೈರಾಗ್ಯಶಾಲಿಯಾಗಿ ಕೇವಲ ಆನೆ ಮತ್ತು ಹುಲಿಯ ಚರ್ಮವನ್ನು ಹೊದ್ದುಕೊಂಡು ಮೈಯೆಲ್ಲ ಹೆಣದ ಬೂದಿಯನ್ನು ಲೇಪಿಸಿಕೊಂಡು ಸುಡಗಾಡದಲ್ಲಿ ವಾಸ ಮಾಡುವಂತವನಾದನು. ಸಾಕ್ಬಿಡ್ರಿ. ಎರಡನೇ ಅರ್ಥ ಆಯ್ತು. ಯಾರು ಹೋಗ್ತೀರಿ? ನೆಕ್ಸ್ಟ್ ಯಾರು ಹೋದ್ರಿ?
ಎಲ್ಲಾ ಪ್ರಸಂಗಕ್ಕೂ ಒಂದೊಂದು ಪುರಾಣ ಕಥೆ ಎಷ್ಟ್ ಚಂದ ಹೇಳ್ಯಾರಪ್ಪ. ಆನೆ ಎಂದರೆ ಆಸೆ, ಹುಲಿ ಎಂದರೆ ಕ್ರೋಧ. ಇವೆರಡನ್ನು ಜಯಿಸಿದವನೆಂದು ಜಗತ್ತಿಗೆ ತೋರಿಸುವ ಸಲುವಾಗಿ ಹುಲಿ ಮತ್ತು ಆನೆಯ ಚರ್ಮವನ್ನು ಹೊತ್ತನು. ಅಸುರ ಶಿರೋಮಾಲಿ, ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಮೊದಲಾದ ರಾಕ್ಷಸರನ್ನು ಸಂಹರಿಸಿ ಅವರ ರುಂಡಗಳ ಮಾಲೆಯನ್ನು ಮಾಡಿ ಕೊರಳಲ್ಲಿ ಹಾಕಿಕೊಂಡನು. ಆದ್ದರಿಂದ ಪರಮಾತ್ಮನಿಗೆ ಅಸುರ ಶಿರೋಮಾಲಿ ಎಂದು ಹೆಸರು ಪ್ರಾಪ್ತಿಯಾಯಿತು. ಉಳಿದ ಅರ್ಥಗಳು ಸ್ಪಷ್ಟವಿರುವುದರಿಂದ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿರುತ್ತದೆ. ಇನ್ನು ವರದ ಎಂಬುವ ನಾಮದಿಂದ ಹಿಡಿದು ಪಿನಾಕಿ ಎಂಬ ನಾಮದವರೆಗೆ ಇರತಕ್ಕಂಥ ಪರಮಾತ್ಮನ ನಾಮಗಳನ್ನು ಮುಂದಿನ ಪದ್ಯದಲ್ಲಿ ವರ್ಣಿಸುತ್ತಾರೆ. ಓದ್ಲೇನ್ರಿ? ವರದ ವಾಗೀಶ, ವರ್ಣಾತೀಶ, ವಂದ್ಯಜಯ, ಪರಮ ಪರತರ, ಪರಂಜ್ಯೋತಿ, ಪರಮಾನಂದ, ನಿರುಪಾಯ, ನಿರುಪಮ, ನಿರಾವರಣ, ನಿರ್ಲೇಪ, ನಿರಿವಯವ, ನಿತ್ಯ ತೃಪ್ತ, ಉರ್ಗ ಕಂಕಣ, ವಿಶ್ವತೋಬಾಹು, ವಿಶ್ವಾತ್ಮ, ಸುರಗಣಾರ್ಚಿತ, ಸನಾತನ, ಸದಾಗತಿ, ಹಂಸ, ಗಿರೀಶ, ಗಾಂಗೇಯ, ಪಿತ ಗಣನಾಥಾಯ, ಜಗದೀಶ, ವಿಷಧರ, ಪಿನಾಕಿ ಎಂದು ಟೀಕಾ. ವರದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸತಕ್ಕಂತಹ ವಾಗೀಶ ಅಂದರೆ ಚತುರ್ವಿಧ ವಾಕ್ಯಗಳಿಗೆ ಒಡೆಯನಾದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣಗಳಿಗೆ ದೂರನಾದಂತಹ ಬ್ರಹ್ಮಾದಿ ದೇವತೆಗಳಿಂದ ನಮಸ್ಕರಿಸಿಕೊಳ್ಳತಕ್ಕಂತಹ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದಂತಹ ಶ್ರೇಷ್ಠವಾದ ಜ್ಯೋತಿ ಸ್ವರೂಪನಾದಂತಹ ಅತ್ಯಧಿಕವಾದ ಆನಂದ ಸ್ವರೂಪನಾದಂತಹ ನಾಶರಹಿತನಾದಂತಹ ಉಪಮಾನರಹಿತನಾದಂತಹ ಆವರಣರಹಿತನಾದಂತಹ ಯಾವುದರ ಸಂಬಂಧವಿಲ್ಲದೆ ಇರತಕ್ಕಂತಹ ಅವಯವರಹಿತನಾದಂತಹ ಸದಾ ತೃಪ್ತನಾದಂತಹ ಹಾವುಗಳನ್ನೇ ಕಡೆಗಳನ್ನಾಗಿ ಮಾಡಿಕೊಂಡಂತಹ ವಿಶ್ವತೋಬಾಹು ಅನಂತ ಬಾಹುಗಳುಳ್ಳ ಜಗತ್ತಿನ ಆತ್ಮಸ್ವರೂಪನಾದಂತಹ ದೇವತೆಗಳ ಸಮೂಹದಿಂದ ಪೂಜೆಗೊಳ್ಳತಕ್ಕಂಥ ಸನಾತನ ಅಂದರೆ ಯಾವಾಗಲಾದರೂ ಇರತಕ್ಕಂತಹ ವಾಯುವಿನಂತೆ ಸದಾ ಸರ್ವಕ್ಕೂ ಪ್ರೇರಣೆ ಮಾಡತಕ್ಕಂತಹ ಪ್ರತಿಯೊಬ್ಬರ ಶ್ವಾಸೋಚ್ಛ್ವಾಸದಿಂದ ಹಂ ಎಂಬ ರೂಪದಿಂದ ಹೊರಗೆ, ಸಂ ಎಂಬ ರೂಪದಿಂದ ಒಳಗೆ ಸಂಚರಿತಕ್ಕಂಥ ಗಿರೀಶ ಪರ್ವತಗಳಿಗೆ ಒಡೆಯನಾದಂತಹ, ಜಗತ್ತಿಗೆ ಒಡೆಯನಾದಂತಹ, ಷಣ್ಮುಖನಿಗೆ ತಂದೆಯಾದಂತಹ, ಪ್ರಮತ ಗಣಗಳಿಗೆ ಒಡೆಯನಾದಂತಹ, ಜಗತ್ತಿಗೆ ಒಡೆಯನಾದಂತಹ, ವಿಷವನ್ನು ಕಂಠದಲ್ಲಿ ಧಾರಣ ಮಾಡಿದಂತಹ, ತ್ರಿಶೂಲವನ್ನು ಧಾರಣ ಮಾಡಿದವನೆಂದು ಹೇಳಿಸಿಕೊಳ್ಳುವಂತಹ ಹರನಾಮವನು. ತಾತ್ಪರ್ಯ: ಉರ್ಗ ಕಂಗಣ ಸರ್ಪವನ್ನು ಖಡ್ಗನಾಗಿ ಮಾಡಿ ಆಯ್ಕೆಕೊಂಡವನೆಂದು ಒಂದು ಅರ್ಥವಾಗುತ್ತದೆ. ಉರ್ಗ ವಾಯು ಪ್ರಾಣ ರೂಪದಿಂದ ಪ್ರತಿಯೊಂದು ದೇಹದಲ್ಲಿರುತ್ತದೆ. ಅನಂತ ಛಿದ್ರಗಳಿಂದ ಈ ದೇಹವು ಕೂಡಿಕೊಂಡಿದ್ದರೂ ಅದನ್ನು ಹೊರಗೆ ಕೊಡದಂತೆ ತಡೆದು ಹಿಡಿದಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಉರ್ಗ ಕಂಕಣನೆಂದು ಹೆಸರು ಪ್ರಾಪ್ತಿಯಾಗಿರುತ್ತದೆ. ವಿಶ್ವತೋಬಾಹು ವಿಶ್ವತೋಬಾಹು ಓದ್ರಿ. ಅನಂತ ಬಾಹುಗಳು, ಜಗತ್ತಿನ ಬಾಹುಗಳೆಲ್ಲವೂ ಇವನ ಬಾಹುಗಳೇ. ಆದ್ದರಿಂದ ಪರಮಾತ್ಮನು ಅನಂತ ಬಾಹುಗಳಿಂದ ಕೂಡುತ್ತಾನೆ, ಅನಂತ ಬಾಹುಗಳಿಂದ ತಕೊಳ್ಳುತ್ತಾನೆ. ಆ ಕಾರಣದಿಂದ ಇವನಿಗೆ ವಿಶ್ವತೋಬಾಹು ಎಂದು ಹೆಸರು. ಅನಾದಿ ಕಾಲದಿಂದ ಇವನು ಇದ್ದವನಾದ ಕಾರಣ ಇವನಿಗೆ ಸನಾತನನೆಂದು ಹೆಸರು ಪ್ರಾಪ್ತವಾಯಿತು. ನಿರಾವರಣ,
ಈಶ್ವರನು ಅವನ ರಹಿತನಾಗಿದ್ದಾನೆ, ಜೀವನಂತೆ ಅವನ ಸಹಿತನಾಗಿಲ್ಲ. ಜೀವನು ಅವಳ ನಿವೃತ್ತಿಗೋಸ್ಕರವಾಗಿ ಸದ್ಗುರುಗಳಿಗೆ ಶರಣಾಗತನಾಗುತ್ತಾನೆ. ಈಶ್ವರನು ಇಂಥ ಗುರುಗಳ ಹತ್ತಿರ ಹೋಗಿ ತನ್ನ ಈಶ್ವರನು ನಿರಾವರಣನಾಗಿರುತ್ತಾನೆ. ವಿಶ್ವಾತ್ಮ ಜಗತ್ತಿನ ಜೀವಕೋಟಿಗಳ ರೂಪವೆಲ್ಲವೂ ತಾನೇ ಆಗಿದ್ದಾನೆ. ಏಕೆಂದರೆ ಅನಂತ ಪ್ರತಿಬಿಂಬಗಳ ರೂಪನಾಗಿ ಹೇಗೆ ಕಾಣಿಸುತ್ತಾನೋ ಹಾಗೆ ಪರಮಾತ್ಮನು ಅನಂತ ಜೀವಗಳ ರೂಪವಾಗಿ ಕಾಣಿಸುತ್ತಾನೆ. ಆದ್ದರಿಂದ ಇವನಿಗೆ ವಿಶ್ವಾತ್ಮ ಹೆಸರು ತಥಾಗತಿ. ವಾಯುವಿನಂತೆ ಸದಾ ಸರ್ವಕ್ಕೂ ಪ್ರೇರಣೆ ಮಾಡತಕ್ಕವನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಸದಾಗತಿ ಎಂದು ಹೆಸರು ಪ್ರಾಪ್ತವಾಯಿತು. ಅಂಶ ಪ್ರತಿಯೊಬ್ಬರ ಸ್ವಾಸೋಚ್ಛ್ವಾಸದಿಂದ ಪರಮಾತ್ಮನೇ ರೂಪದಿಂದ ಹೊರಗೆ ಮತ್ತು ಸೋ ಎಂಬ ರೂಪದಿಂದ ಹೊರಗೆ ಬರುವುದರಿಂದ ಇವನಿಗೆ ಅಂಶವೆಂದು ಹೆಸರು ಪ್ರಾಪ್ತವಾಗಿದೆ. ಸ್ಪಷ್ಟವಿರುವುದರಿಂದ ತಾತ್ಪರ್ಯ ಬರೆಯುವುದನ್ನು ಬಿಡುತ್ತದೆ. ಉದಯ ಮತ್ತು ಅಂತಕಾಲಗಳಲ್ಲಿ ಪರಮಾತ್ಮನ ಶಕ್ತಿಯಿಂದ ಪಡಿಸುತ್ತಾರೋ ಅವರಿಗೆ ಭೋಗ ಮೋಕ್ಷವೆರಡು ಪ್ರಾಪ್ತವಾಗುತ್ತದೆ ಎಂದು ಪದದಿಂದ ವರ್ಣಿಸುತ್ತಾರೆ. ಉದಯಾಸ್ತರು 108 ನಾಮವನ್ನು ಪದುಳದಿಂದೋದಿ ಕೇಳಿದವರ್ಗೆ ಸೊಂಬಲಿಂಗಂ ಕರ್ಣದಿಂದಿನಿತು ಕೊರತೆಯಿಲ್ಲದೆ ಸಕಲ ಸಂಪದಗಳೊಂದುಗೂಡಿ ಸಮಗಣ ಜ್ಞಾನ ಸದ್ಭಕ್ತಿಗಳು ಮೇಲೊದಗಿ ಕೈಸಾರುತ್ತಿಯ ಅರಿಯದಲ್ಲಿ ಮನದೊಳದಿಂದ ಬೀದಿ ನಿಜ ಸುಖದೊಡೆಯ ಮುಕುತಿ ಸತ್ಯವೆಂದು. ಈಗ ಪ್ರಾತಃಕಾಲ ಕಾಯಕಕಾಲಗಳಲ್ಲಿ 108 ಪದದಿಂದ ಓದಿ ಕೇಳಿದವರಿಗೆ ಆಲಿಸಿದವರಿಗೆ ಕಾಯಕಬೋಧನಾದ ಪರಮಾತ್ಮನ ಕೃಪೆಯಿಂದ ಸ್ವಲ್ಪವಾದರೂ ಕೊರತೆ ಇಲ್ಲದೆ ಸಕಲ ಸಂಪದಗಳು ಒಂದು ಗುರಿ ಕೂಡಿಕೊಂಡು ಸತ್ಯವಾದ ವಿಮಲವಾದ ಜ್ಞಾನವು ಶ್ರವಣ ಕೀರ್ತನಾದಿ ನವವಿಧ ಭಕ್ತಿಗಳು ಆಗಾಗ್ಗೆ ಯುಗದಲ್ಲಿ ಲೋಕದಲ್ಲಿ ಕೈವಶವಾಗುತ್ತಿರುವುದು ಪರಲೋಕದಲ್ಲಿ ಕೂಡಿದ ಗಣಪದ ವೈನದಿ ಗುಣಗಳ ಪದವಿ ಎನ್ನುವಲ್ಲಿ ಸತ್ಯವಾದ ಸುಖದಲ್ಲಿರುವಂತ ಮೋಕ್ಷವು ಪ್ರಾಪ್ತವಾಗುವುದು. ಇದು ಸತ್ಯವೆಂದು, ಇದು ಯಥಾರ್ಥವೆಂದು ಸಾಯಂಕಾಲಗಳಲ್ಲಿ ನಾಮಗಳನ್ನು ಯಾರು ಭಕ್ತಿಪೂರ್ವಕವಾಗಿ ಪಡಿಸುತ್ತಾರೋ ಅವರಿಗೆ ಭೋಗ ಮೋಕ್ಷಗಳೆರಡು ಪ್ರಾಪ್ತವಾಗುತ್ತವೆ. ಎಂದರೆ ಸಕಾಮನೆಯಿಂದ ಭಜಿಸಿದವರಿಗೆ ಇಹಲೋಕದಲ್ಲಿ ಸುಖ ಮತ್ತು ಪರಲೋಕದಲ್ಲಿ ಗಣಪದವಿಯು ಪ್ರಾಪ್ತವಾಗುತ್ತದೆ. ನಿಷ್ಕಾಮನೆಯಿಂದ ಭಜಿಸಿದರೆ ನವವಿಧ ಭಕ್ತಿಗಳ ದ್ವಾರ ಅಂತಃಕರಣ ಶುದ್ಧಿಯಾಗಿ ರೂಪಮೋಕ್ಷವು ಪ್ರಾಪ್ತವಾಗುತ್ತದೆ ಎಂಬ ಭಾವವು ಇಲ್ಲಿಯವರೆಗೆ ಶಿವನಾಮದ ಮಹಿಮೆಯನ್ನು ಹೇಳಿ ಇಂದಿನ ಪದದ ಭಕ್ತಿಯ ನಾಮದ ಮಹಿಮೆಯನ್ನು ಹೇಳಿರುತ್ತಾರೆ. ಧನ್ಯವಾದ. ಈಗ ಮುಂದಿನ ಪದ್ಯ ಯಾರು ಹಾಡ್ತೀರಿ? ರುದ್ರಪ್ಪರು ಹಾಡ್ತಾರೆ. ರುದ್ರಪ್ಪರು ಹಾಡ್ರಿ. ಉದಯಾಸ್ತಮಾನ ನೋಡ್ರಿ ಅಪ್ಪರ ಪರಮೇಶ್ವರಿಯ ಪುಣ್ಯ ನಾಮವನ್ನು. ಪರಮೇಶ್ವರಿ. ಹ್ಞೂ ಆಯ್ತು. ನಮಸ್ಕಾರ ಎಲ್ಲ. ಪರಮೇಶ್ವರಿಯ ಪುಣ್ಯ ನಾಮವನ್ನು ಪಗಲಿರುಳು ಸರಸಾನುರಾಗದಿಂದೋದಿ ಕೇಳಿದವಕ್ಕೆ ದುರಿತ ಕಂಟಕ ಬಳಿದು ಕೈಸಾರುತಿಹ ಅಮಳ ಭೋಗ ಮೋಕ್ಷಗಳು. ಹೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ಶಮೆ ಓಂಕಾರಿ ರೂಪಿಣಿ ಘನಾನಿ ಗಾನ ಪ್ರೀತೆ ಐಂಕಿಲಾ ಮಾಲಿನಿ ಮಹಾಮಾಯಿ ಮಾತಂಗಿ ಕ್ರಿಂಕಿಲೆ ವರೇ ವರಣ್ಯೆ ಸಂಕಾರ ಸದನೆ ಸರ್ವಾಣಿ ಶಾರದೆ ಸತ್ಯೆ ಓಂ ಕವಚ ಮುಖ್ಯ ಮಂತ್ರಾದಿ ದೇವತೆ ದೇವಿ ಶ್ರೀಂಕಿಲಾಕಾರಿ ವಿದ್ಯಾಂಗಿ ಮಾತೃಕೆ ಮಾನ್ಯ ಶಾಂಕರಿ ಶಾಣಿ ಎಂದು
ಗಿರಿಜ ಗಿರ್ವಾಣಿ ಪೂಜಿತೆ ಗೌರಿ ಗುಹಾ ಜನನಿ ಹರಣಾದ ಬಿಂದು ಮಂದಿರ ಮನೋಜಂಬುಜ ಹಂಶ ವರದ ವೈಭವ ನಿತ್ಯ ಮುಕ್ತೆ ನಿರ್ಮಲೆ ನಿರಾವರಣೆ ಶಿವೆ ಕಾಂತೆ ಶಿವ ಶಾಂತೆ ಕಾಂತೆ ಧರಣಿ ಧರ್ಮಾನುಗಜ ಸಾವಿತ್ರಿ ಗಾಯತ್ರಿ ವಿರಜ ವಿಶ್ವಾತ್ಮಕೆ ವಿಭೂತ ಪಾಪಾತ್ಮಕ ಶರಣ ರೀತಿಯ ಸರ್ವ ಮಂಗಳೇ ಸಚ್ಚಿದಾನಂದ ಪರ ಸುಧಾಕಾರಿ ಎಂದು ಇದನ್ನ ಯಾರು ಹೇಳ್ರಿ ಮತ್ತೆ ಅಷ್ಟು ಓದುದು ಯಾಕ್ರಿ ಪರ ದಂಡೆ ದಂಡೇಶ್ವರಿ ಚತುರಿ ಕಾಳಿ ಕೌಮಾರಿ ಕುಂಡಲೆ ಕುಟಿಲೆ ಬಾಲೆ ಭೈರವಿ ಭಾವಾನಿ ಚಾಮುಂಡಿ ಮೂಲಾಧಾರಿ ಮನವಂದೆ ಮುನಿ ಪೂಜೆ ಪಿಂಡಾಂಡಮಯ ಚಂಡಿಕೆ ಮಂಡಲತ್ರಯ ಜಯದಂಡಿ ಜಯದುರ್ಗಿ ಪಣಿಕುಂಡಲೆ ಮಹೇಶ್ವರಿ ಮನೋನ್ಮುನಿ ಜಗನ್ಮಾತೆ ಕಂಡ ಶಿಷ್ಮಂಡನೆ ಮೃಡಾಣಿ ಪಾರ್ವತಿ ಪರಮಚಂಡ ಕರಮೂರ್ತಿಯಂದು. ಸಾಕ್ಬಿಡ್ರಿ. ಈಗ ಮೊದಲಿಂದ ಹೇಳ್ಕೊಂತ ಹೋಗೋಣ ಟೀಕಾ ಮೊದಲಿಂದ ಮತ್ತ ಅಲ್ಲೇ ಬಂದಾಗ ಮತ್ತೆ ಡಬಲ್ ಆಗ್ತೈತಿ. ಈಗ ಟೀಕಾ ಒಂದೇದು ಪಲ್ಲವಿದ ಟೀಕಾ ಯಾರು ಬಿಡ್ತೀರಿ ನೋಡಿ. ಓದ್ತೀನ್ರಪ್ಪ. ಹೋಗ್ರಿ. ಓಂ ನಮ ಶಿವಾಯ ರೀ. 6 ರಾಜ ಧನ್ಯಾಶ್ರೀ ಅವ್ರ ಪದ್ಯ ಓದ್ಯಾರ್ರಿ, ನಾ ಟೀಕಾ ಹೇಳ್ತೇನ್ರಿ. ಶ್ರೇಷ್ಠಳಾದ ಪಾರ್ವತಿಯು ಪವಿತ್ರವಾದ ನಾಮವನ್ನು ಹಗಲು ರಾತ್ರಿಗಳಲ್ಲಿ ಪಾರ್ವತಿಯ ಅನ್ರಿ, ಪಾರ್ವತಿಯು ಅಲ್ಲ, ಪಾರ್ವತಿಯ ಶ್ರೇಷ್ಠಳಾದ ಪಾರ್ವತಿಯ ಪವಿತ್ರವಾದ ನಾಮವನ್ನು ಹಗಲು ರಾತ್ರಿಗಳಲ್ಲಿ ರಸಸಹಿತವಾದ ಪ್ರೀತಿಯಿಂದ ಪಠಿಸಿ ಶ್ರವಣ ಮಾಡಿದವರಿಗೆ ಪಾಪದಿಂದ ಆಗತಕ್ಕ ದುಃಖವು ನಾಶವಾಗಿ ಅಧಿಕ ಪವಿತ್ರತೆಯುಳ್ಳ ಧನಿಕ ವನಿತಾದಿ ವಸ್ತುಗಳ ರೂಪ ಭೋಗಗಳು ಸಾಯುಜ್ಯಾದಿ ಮೋಕ್ಷಗಳು ಕೈ ಸಾರುತಿಹವು ಅಂದ್ರೆ ಕೈವಶವಾಗುವವು. ತಾತ್ಪರ್ಯ ಹೇಳ್ತಾರೆ, ಪಾರ್ವತಿಯ ಪವಿತ್ರ ನಾಮಗಳನ್ನು ಹಗಲು ರಾತ್ರಿಗಳಲ್ಲಿ ಬಿಡದೆ ಯಾರು ಭಕ್ತಿಪೂರ್ವಕವಾಗಿ ಪಠಿಸುತ್ತಾರೋ ಮತ್ತು ಶ್ರವಣ ಮಾಡುತ್ತಾರೋ ಅವರ ಪಾಪವು ನಾಶವಾಗಿ ಅವರಿಗೆ ಭೋಗ ಮೋಕ್ಷಗಳೆರಡೂ ಪ್ರಾಪ್ತವಾಗುತ್ತದೆ. ಅಂದರೆ ಯಾರು ಸಕಾಮನೆಯಿಂದ ಪಠಿಸುತ್ತಾರೋ ಅವರಿಗೆ ಅವರ ಇಚ್ಛಿತವಾದ ಭೋಗಗಳು ಪ್ರಾಪ್ತವಾಗುತ್ತವೆ. ನಿಷ್ಕಾಮನೆಯಿಂದ ಭಜಿಸತಕ್ಕವರಿಗೆ ಅಂತಃಕರಣ ಶುದ್ಧಿ ದ್ವಾರ ಶ್ರೇಷ್ಠವಾದ ಮೋಕ್ಷವು ಪ್ರಾಪ್ತವಾಗುತ್ತದೆಂಬ ಅವು. ಸ್ವಲ್ಪ ನಿಂದ್ರಿ. ಈಗ ಮೊನ್ನೆ ಪರಮೇಶ್ವರಿ ಅಂದ್ರೆ ಯಾರು ಅಂತ ವಿಚಾರ ಮಾಡಿದ್ರ ಆಧ್ಯಾತ್ಮಿಕ ದೃಷ್ಟಿಯಿಂದ ಆಗಲೇ ಏನು ಪರಮಾತ್ಮನ ವರ್ಣನೆ ಮಾಡಿದ್ರಲ್ಲ, ಆ ಪರಮಾತ್ಮನಿಗೆ ಒಂದು ನಾಮ ಒಂದು ರೂಪವನ್ನು ಸೇರಿಸಿದ್ರೆ ಈಕೆ ಮಾಯಿ ಪರಮೇಶ್ವರಿ. ಅಲ್ಲಾದ್ರೆ ಸಾಕಾರ ರೂಪ ತಾಳ್ತು. ಅದೇ ಪರಮಾತ್ಮ ನಿರಾಕಾರ ಇದ್ದದ್ದು ಈಗ ಸಾಕಾರ ರೂಪ ತಾಳ್ತು ಅಂತ ಅರ್ಥ. ಸಾಕಾರ ರೂಪ ಆದಿಂದ ದೇವಿ ಅಂತ ಅರ್ಥ ಮಾಡ್ಬೇಕ್ರಿ. ಪರಮಾತ್ಮನ ಪರಮಾತ್ಮ ತತ್ವವೇ ಸಾಕಾರ ಅಂತಂದ್ರೆ ಅದಕ್ಕೆ ಏನಂತೇವಿ ನಾವು ದೇವಿ, ಅದಕ್ಕೆ ಪರಮೇಶ್ವರಿ ಪಾರ್ವತಿ ಅಂತ ಹೇಳ್ತೀವಿ. ಇಷ್ಟೊಂದು ಲಕ್ಷಣ ಇಟ್ಕೋಬೇಕು. ಯಾವಾಗ್ಲೂ ಮಾಯೆ ಅಂದಾಗ ಮಾಯೆ ಸ್ವತಂತ್ರ ಇಲ್ಲ, ಮಾಯೆ ಪರಮಾತ್ಮನಾಗ ಅವಲಂಬಿಸಿಕೊಂಡು ಆ ಪರಮಾತ್ಮನೇ ನಾಮ ಮತ್ತು ರೂಪ ಸಹಿತವಾಗಿ ಬಂದ್ರೆ ಅದಕ್ಕೆ ಮಾಯೆ ಸಹಿತ ಈಶ್ವರ ಅಥವಾ ಪರಮೇಶ್ವರಿ ಅಥವಾ ಪಾರ್ವತಿ ಅಥವಾ ಮಾಯೆ ಅಂತ ಕರಿತೀವಿ. ತಲೆಯಾಗಿ ಇಷ್ಟು ಇಟ್ಕೋಬೇಕು ಯಾವಾಗ್ಲೂ ಓದ್ಬೇಕಾದಾಗ. ಅಂದ್ರೆ ಪರಮಾತ್ಮನ ಸ್ವರೂಪನೇ ಈಗಿದ್ದು ಅರ್ಥ. ಆದ್ರೆ ಪರಮಾತ್ಮನಿಗೆ ಒಂದು ನಾಮ ರೂಪವನ್ನು ಕೊಟ್ಟಾಗ ಆಗುವಂತಹದ್ದು ಒಂದು ವಿಶೇಷವಾದಂತಹ ಆಕೃತಿ ಇದ್ದಿಲ್ಲ, ನಾಮದ ರೂಪದ. ಅಂದ್ರೆ ಯಾರಿಗೆ ನಿರಾಕಾರ ನಿರ್ಗುಣ ಬ್ರಹ್ಮ ತಿಳಿಯುವುದಿಲ್ಲ ಅವರಿಗೆ ಸಾಕಾರ ಸಗುಣ ಬ್ರಹ್ಮ ತಿಳಿಯಲಿ ಅಂತ ಉದ್ದೇಶ. ಈ ಪಾರ್ವತಿಯ ನಾಮಗಳನ್ನು ಹಗಲಿರುಳು ಯಾರು ಜಪಿಸ್ತಾರ, ಆ ಭಕ್ತಿ ಪೂರ್ವಕವಾಗಿ ಪಠಿಸ್ತಾರ, ಶ್ರವಣ ಮಾಡ್ತಾರ, ಅವರ ಪಾಪಗಳೆಲ್ಲವೂ ನಾಶ ಆಗ್ತವೆ. ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪಗಳ ನಾಶ ಆಗ್ತವೆ. ಅವಾಗ ಅವರಿಗೆ ಭೋಗ ಮೋಕ್ಷಗಳು ಎರಡೂ ಪ್ರಾಪ್ತವಾಗುತ್ತವೆ. ಅಂದ್ರೇನು, ಈ ಲೋಕದಲ್ಲಿದ್ದಂತ ಧನ ಕನಕ ವಸ್ತ್ರ ವಾಹನಾದಿಗಳು ಸಿಗ್ತವೆ. ಆ ನಂತರ ಅವೆರಡು ಅವು ಸಿಕ್ಕ ಮೇಲೆ ಮೋಕ್ಷ ಬೇಕಂದ್ರೆ ಮೋಕ್ಷನು ಸಿಗ್ತದೆ. ಅದ್ರಾಗ ಅವರು ಕ್ರಮಮುಕ್ತಿಯನ್ನು ಹೊಂದಿದ್ರಂದ್ರೆ ಹೊಂದುವಂತ ಅಧಿಕಾರಿಗಳಿದ್ರಂದ್ರೆ ಉಪಾಸನೆ ಮೂಲಕ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಯನ್ನ ಮುಕ್ತಿ ಹೊಂತಾರ. ಒಂದು ಇಲ್ಲ ಅಂದ್ರೆ ಅವರಲ್ಲಿ ನಿಷ್ಕಾಮನೆಯಿಂದ ಕರ್ಮಯೋಗವನ್ನು ಮಾಡ್ಕೊಂತ ನಿಷ್ಕಾಮನೆಯಿಂದ ದಾಟಿಕೊಂಡು ಗುರುವಿನ ಹತ್ರ ಬಂದು
ಇದೇ ಜನ್ಮದಲ್ಲಿ ಶ್ರೋತ್ರಿಯ ಬ್ರಹ್ಮ ಗುರುವಿನ ಹತ್ರ ಬಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಇವೆಲ್ಲ ಪರಂಪರಾ ಸಾಧನೆಗಳದಾವ ಮಾಡಿ ಜ್ಞಾನದಿಂದ ಮೋಕ್ಷವನ್ನು ಹೊಂದುತ್ತಾರೆ ಅನ್ನುವಂತ ಅರ್ಥ ಇಲ್ಲಿ ಬರ್ತದೆ. ಅಂದ್ರೆ ಏನರ್ಥ? ಲೌಕಿಕ ಭೋಗಗಳು ಸಿಗ್ತಾವ ದೇವಿಯನ್ನ ಆರಾಧನೆ ಮಾಡೋದ್ರಿಂದ. ಆ ನಂತರ ಪಾರಮಾರ್ಥಿಕವಾದ ಸತ್ಯೋಮುಕ್ತಿ ಬೇಕಂದ್ರೆ ಸತ್ಯೋಮುಕ್ತಿನೂ ಸಿಗ್ತದ. ಆದ್ರೆ ಏನೋ ಸಿಕ್ಕರೂ ಕೂಡ ಜ್ಞಾನ ದ್ವಾರ ಸಿಗ್ತದ ಹೊರತು ಇವೆಲ್ಲ ಪರಂಪರೆ ಸಾಧನೆ ಅದಾವ ಹೊರತು ನೇರವಾದ ಸಾಧನೆ ಅಲ್ಲ. ಇಷ್ಟು ತಿಳ್ಕೊಬೇಕು ಯಾವ. ಇನ್ನು ಮುಂದಿನ ಯಾರು ಓದ್ತೀರಿ ನೋಡ್ರಿ. ಅವ್ರು ಟೀಕಾ ಓದಿ ಒಂದ್ ಪದ್ಯ ತಾತ್ಪರ್ಯ ಓದಿದ್ರು. ಇನ್ನು ಒಂದೇ ಪದ್ಯದ್ದು ಯಾರು ಓದ್ತೀರಿ? ಈಶ್ವರಪ್ಪ ಹೋದ್ರಿ. ಲಿಂಕಾರಿ ಎಂಬುವ ನಾಮದಿಂದ ಹಿಡಿದು ಈಶಾನಿ ಎಂಬುವ ನಾಮದವರೆಗೆ ಇರತಕ್ಕಂತ ನಾಮಗಳನ್ನು ಮುಂದಿನ ಪದದಿಂದ ವರ್ಣಿಸುತ್ತಾರೆ. ಓದ್ರಿ ಈಶ್ವರಪ್ಪ. ಹ್ಞೂನ್ರಿ ಗುರುಗಳ. ಲಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ಯಾಕೆ ಬುಕ್ಕಿಲ್ಲನ್ರಿ? ಬಾಪಾಟಿಲ್ಲ ಐತ್ರಿಪ್ಪ. ಓಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತೆ ಐಕಿಲ ಮಾಲಿನಿ ಮಹಾಮಾಯಿ ಮಾತಾಂಗಿ ಕಿಲೆಂಕಿಲೆ ವರೆ ವರೆಣ್ಯ ಸೌಂಕಾರಿ ಸದನೆ ಸರ್ವಾಣಿ ಶಾರದೆ ಸತ್ಯಕ್ರೌಂಕ ವಚನೆ ಮುಖ್ಯ ಮಂತ್ರಾದಿ ದೇವತೆ ದೇವಿ ಶ್ರೀಂಕಲಾಕಾರಿ ವಿದ್ಯಾಂಗಿನಿ ಮಾತೃಕಿ ಮಾನ್ಯ ಶಂಕರಿ ಶಾಣಿ ಎಂದು. ಶಾಂಕರಿ ಶಾಣಿ ಎಂದು. ಹ್ಞೂರಪ್ಪ. ಸರಿ, ಒಂದೊಂದು ಟೀಕಾ ಹೇಳ್ರಿ. ಬುಕ್ ಅದ ಇಲ್ರಿ? ಎಲ್ಲಿ ಕಾಣ್ತದ ಕಡೆ? ಈಶ್ವರಪ್ಪ ಟೀಕಾ ಗ್ರಂಥಿಲ್ರಿ? ನಾವು ಓದ್ತಾಳ ಸರ್. ಯಾರು ಓದ್ತಾನ್ರಿ? ಓದ್ರಿ ಯಾರು ಸರ್? ಒಂದೇ ನುಡಿ ಪಲ್ಲವಿಯಾಗಿ ಏನ್ ಹೇಳಿದ್ರಿ? ಈ ಪರಮೇಶ್ವರಿಯ 108 ನಾಮಗಳನ್ನ ಜಪಿಸಿದ್ರ ಏನ್ ಹೇಳಿದ್ರಿ? ವರ ಭೋಗ ಮೋಕ್ಷ ಹೋಗುವುದು. ನಿಷ್ಕಾಮ ಕಾಮನಿಂದ ಮಾಡಿದ್ರ ಲೌಕಿಕ ಭೋಗ ಭಾಗ್ಯಗಳು, ಕಾಮನಿಂದ ಪಠಿಸಿದ್ರ ಲೌಕಿಕ ಭೋಗ ಭಾಗ್ಯಗಳು, ನಿಷ್ಕಾಮನಿಂದ ಬಯಸಿದ್ರೆ ಅಂತಃಕರಣ ಶುದ್ಧಿ ದ್ವಾರ ಶ್ರೇಷ್ಠವಾದ ಮೋಕ್ಷ ಪ್ರಾಪ್ತಿ ಆಕತಿ. 108 ನಾಮಗಳು ಯಾವುವು ಎಲ್ಲಿದಾವು ಅಂದ್ರೆ ಮುಂದೆ ಹೇಳ್ತಾರೆ. ಎಲ್ಲೂ 108 ನಾಮಗಳು ಯಾವ ಅಂದ್ರೆ ಮುಂದೆ ಹೇಳ್ತಾರೆ. ಲಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತಿ ಇಂಕಲ ಮಾಲಿನಿ ಮಹಾಮಾಯಿ ಮಾತಂಗಿ ಕ್ಲಿಂಕಲೆ ವರವರೆಣ್ಣೆ ಸೌಕಾರ ಸದನೆ ಶರ್ವಾಣಿ ಶಾರದೆ ಸತ್ಯ ಪ್ರೋಕೋಚ ಮುಖ್ಯ ಮಂತ್ರಾದಿ ದೇವತೆ ದೇವಿ ಇಂಕಲಾಕಾರಿ ವಿಜ್ಞಾನಿ ಮಾತೃಕೆ ಮಾನ್ಯ ಶಾಂಕರಿ ಶಾಣಿ ಎಂದು. ಈಗ ಹೇಳ್ತಾರೆ ಲಿಂಕಾರಿ ರಿಂ ಎಂಬ ಪ್ರಣವದ ಸ್ವರೂಪಗಳಾದಂತ ಇದು ಬೀಜ ಮಂತ್ರಿ. ರಿಂ 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 ಅಂದ್ರೆ ದೇವಿ ಪ್ರತ್ಯಕ್ಷ ಅಂತ ಹೇಳ್ತಾರೆ. ಲಿಂಕಾರಿ ಇದು ಬೀಜ ಮಂತ್ರ. ತಾಯಿದು ಜಗನ್ಮಾತೆ ಬೀಜ ಮಂತ್ರ. ಲಿಂಕಾರಿ ಎಂಬ ಪ್ರಣವರು ಸ್ವರೂಪಗಳಾದಂತ ವಾಣಿ ಪರ ಪಶ್ಯಂತಿ ಮಧ್ಯಮಿ ವೈಖರಿ ಎಂಬ ವಾಣಿ ಸ್ವರೂಪಗಳಾದಂತ ಇದು ಪರ ಪಶ್ಯಂತಿ ಮಧ್ಯಮಿ ವೈಖರಿ. ಪರ ಅಂದ್ರ ಇದು ಪೂರ್ತಿ ನಾನು ಗುರುತಿಲ್ಲ, ಗುರುಗಳು ಹೇಳ್ತಕ್ಕಂಥದ್ದು ತನಗೆ ಕೇಳುವಂತದ್ದು ಒಂದು, ಇನ್ನೊಬ್ಬರಿಗೆ ಕೇಳಲಾರ್ದಂತದ್ದು ಒಂದು. ಈಗ ಏನೋ ಇವು ವಾಣಿ ಒಳಗ ಇಷ್ಟ ತರ ಪರ ಪಶ್ಯಂತಿ ಮಧ್ಯಮಿ ವೈಖರಿ ನೋಡ್ರಿ ಸರ್. ಹೇಳ್ರಿ ಮೂಲಾಧಾರ ಚಕ್ರದಿಂದ ನಾದ ಹೊಂಟದ. ಅದಕ್ಕೆ ಪರಾವಾಣಿ ಅದಕ್ಕೆ ಕೇಳಿಸೋದಿಲ್ಲ, ಯಾರಿಗೂ ಕೇಳಿಸೋದಿಲ್ಲ. ಯಾರಿಗೂ ಕೇಳಾರ್ದ ಸರ್. ಇಲ್ಲದಲ್ಲ, ಮೂಲಾಧಾರ ಆದ್ಮೇಲೆ ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದಾಗ ಪಶ್ಯಂತಿ ಆಗ್ತದ. ಆಮ್ಯಾಗಿಂದ ಅನಾಹತಕ್ಕೆ ಬಂದಾಗ ಮಧ್ಯಮಿ ಆಗ್ತದ. ಆಮ್ಯಾಗಿಂದ ವಿಶುದ್ಧಿ ಚಕ್ರಕ್ಕೆ ಬಂತಂದ್ರ ಅದಕ್ಕೆ ವೈಖರಿ ಆಗ್ತೈತಿ. ಅವಾಗ ಅದು ಕೇಳಾಕ್ ಹತ್ತದ. ಈ ರೀತಿಯಿಂದ ಪರ ಪಶ್ಯಂತಿ ಮಾಧ್ಯಮ ವೈಖರಿ ಅಂತ ನಾನು ಓದಿದ್ದ. ಗೊತ್ತಾವ ಮತ್ತೆ ಡಿಟೇಲ್ ಬಂದಾಗ ಇಷ್ಟು ಕೊಡ್ರಿ. ಬಟ್ ಏನಂದ್ರೆ ಸ್ಥೂಲಕ್ಕೆ ಬರುವಂತ ವಾಣಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ವಾಣಿ ಸ್ವರೂಪಳಾದಂತ ಅವಳ ಸ್ವರೂಪಳೆ ಈ ತಾಯಿ ಆಗಿದ್ದಾಳ.
ಕಲ್ಯಾಣಿ. ಕಲ್ಯಾಣ ಅಂದ್ರೆ ಮಂಗಳ ಸ್ವರೂಪಳಾದಂತ ಎಲ್ಲರಿಗೂ ಕಲ್ಯಾಣ ಉಂಟು ಮಾಡುವಂತವಳು. ಕಲ್ಯಾಣ ಅಂದ್ರ ಎಲ್ಲರಿಗೂ ಸುಖವನ್ನು ಕೊಡುವಂತವಳು. ಯಾರ ಭಕ್ತಿ ಭಾವದಿಂದ ಉಪಾಸನೆ ಮಾಡ್ತಾರ, ಮಂತ್ರಗಳು ಉಚ್ಚಾರ ಮಾಡ್ತಾರ, ತಾಯಿನ ಹೊಗಳ್ತಾರ, ಅವ್ರಿಗೆ ಸುಖವನ್ನು ಉಂಟು ಮಾಡ್ತಾಳ. ಮಂಗಳ ಸ್ವರೂಪಳಾದಂತ ರುದ್ರಾಣಿ, ರುದ್ರನ ಹೆಂಡತಿ ಆದಂತ ರುದ್ರ. ರುದ್ರ ಅಂದ್ರೆ ಯಾರೇ? ಶಿವ. ಶಿವನ ಹೆಂಡತಿ ಯಾರಿ? ಪಾರ್ವತಿ. ರುದ್ರ ರುದ್ರಾವತಾರ ತಾಳೆ ಅಂದ್ರೆ ಸರ ರುದ್ರ. ರುದ್ರಾಣಿ ರುದ್ರಾವತಾರ ತಾಳ್ತ ನೋಡ್ರಿ ಒಂದ್ಸಲ. ರುದ್ರ ಅದು ಮತ್ ಹೇಳ್ಕೊಂತ ಕತಿ ಬಂದ್ರ ಪರ ದಕ್ಷ ಬ್ರಹ್ಮ. ದಕ್ಷ ಬ್ರಹ್ಮ ಏನ್ ಮಾಡ್ತಾನು, ಶಿವನಿಗೆ ಇನ್ಸಲ್ಟ್ ಮಾಡ್ಬೇಕು, ಇವ್ಗ ಮರ್ಯಾದೆ ಕೊಡ್ಬಾರ್ದಂದ್ರ. ಯಾಕೆ ಕೊಡ್ಬಾರ್ದು ಅಂದ್ರ ದಕ್ಷ ಬ್ರಹ್ಮನಿಗೆ ಮಕ್ಕಳು 6 ಮಂದಿನ ಮಕ್ಳು ಇರ್ತಾರ್ರಿ. ಸತಿಯನ್ನ ಹಾಕಿ ಒಬ್ಬಾಕಿ ಮಗಳು, ಅವು ಸತಿಯನ್ನ ಇವ್ ಪರಮೇಶ್ವರ ಕೊಟ್ಟಿರ್ತಾಳ. ಪರಮೇಶ್ವರ ಯಾವಾಗ ತನ್ನ ಸ್ವರೂಪ ಜ್ಞಾನ ಉಳ್ಳಂತವ. ಈಗ ದಕ್ಷ ಬ್ರಹ್ಮ ನಾನು ಒಂದೇ ಸ್ವರೂಪ ಅನ್ನುವಂತ ಜ್ಞಾನ ಅವರಲ್ಲಿತ್ತು. ಹಿಂಗಾಗಿ ಒಮ್ಮೆ ದಕ್ಷ ಬ್ರಹ್ಮ ಶಿವನ ಕೈಲಾಸಕ್ಕೆ ಬಂದಾಗ ಶಿವ ಏನಲ್ಲ ಪರಮಾತ್ಮ ಎದ್ದು ನಿಂತ ಅವಂಗ ಸನ್ಮಾನ ಮಾಡ್ಲಿಲ್ಲ. ಅವಾಗ ದಕ್ಷ ಬ್ರಹ್ಮ ಭಯಂಕರ ಸಿಟ್ಟು ಬಂತು. ಮಾವ ಇವನ್ ಮನಿಗ್ ಬಂದಾಗ ನಾನು ಎದ್ದು ಸನ್ಮಾನ ಮಾಡ್ಲಿಲ್ಲ ಅನ್ನುವಾಗ ಇವಂಗ ಅಸಹ್ಯ ಮಾಡ್ಬೇಕು, ನಾನು ಕೂಡ ಇವಂಗ ಇನ್ಸಲ್ಟ್ ಮಾಡ್ಬೇಕು ಅಂತ ಹೇಳ್ಕೊಂಡ ದೊಡ್ಡ ಯಜ್ಞ ಮಾಡ್ತಾನ್ರು ದಕ್ಷ ಬ್ರಹ್ಮ. ಯಜ್ಞ ಮಾಡಿ ಎಲ್ಲಾ ದೇವತೆಗಳನ್ನ ಆಹ್ವಾನ ಮಾಡ್ತಾನು. ಮಾಡಿದಾಗ ಶಿವನಿಗೆ ಮಾತ್ರ ಆಮಂತ್ರ ಕೊಡಂಗಿಲ್ಲ. ತ್ರಿಕಾಲ ಜ್ಞಾನಿ ಅಂತ ಶಿವನಿಗೆ ಗುರ್ತಿತ್ತು. ನನಗೆ ಆಮಂತ್ರ ಕೊಟ್ಟಿಲ್ಲ ಅಂದ್ಮೇಲ ನನಗ ಇವ ಅಪಮಾನ ಮಾಡಿಕೊಳ್ಳುವಂತ ಉದ್ದೇಶ ಇಟ್ಕೊಂಡ ನಾ ಹೋಗ್ಬಾರ್ದಂತ ಹೋಗ್ಲಿಲ್ಲ. ಆದ್ರೆ ಮನಿ ಇಚ್ಛಾ ದೇವಿಗೆ ಮಾಡೋಳು ಇಲ್ಲ. ಭಗವಂತ ಪರಮಾತ್ಮ ಬ್ಯಾಡಲು ಕೂಡ ಕೇಳದೆ ಅವ್ರ ಪ್ರೇಮಕ್ಕಾಗಿ ಯಜ್ಞಕ್ಕೆ ಹೋದ್ರು. ಹೋದಾಗ ಅವ ಮೊದ್ಲ ಹೇಳ್ತದ, ನನ್ನ ಎಲ್ಲಾ ಹೆಣ್ಮಕ್ಳು ಸಂಬಂಧಿಕರು ಹೆಂಡತಿಗೆ ಯಾರು ಆಕಿನ ಮಾತಾಡ್ಸ್ಬ್ಯಾಡ್ರಿ, ಬಂದ್ರ ಶಿವ ಬಂದ್ರು ಮಾತಾಡ್ಸ್ಬ್ಯಾಡ್ರಿ, ಸತಿ ಬಂದ್ರು ಮಾತಾಡ್ಸ್ಬ್ಯಾಡ್ರಿ ಅಂದ್ರು. ಅವಾಗ ಇದು ಸತಿನ ಯಾರು ಮಾತಾಡ್ಸಿಲ್ಲ. ಈ ಭಯಂಕರ ಅಪಮಾನ ಐತಿ. ಅಪಮಾನ ಮಾಡಿ ಮತ್ತ ಶಿವನ ನಿಂದ ಮಾಡ್ತಾನ. ಕೂದಿ ಬಿಡಕ ನಿನ್ ಗಂಡ ಅಂತ ಹೇಳ್ಕೊಂಡ ಪರಮಾತ್ಮ ಬಗ್ಗೆ ನಿಂದೆನ ಸಹನ ಮಾಡಕ್ ಆಗಲಾರ್ದ ಅಗ್ನಿ ಒಳಗ ಬಿದ್ಕೊಂಡು ದೇಹ ತ್ಯಾಗ ಮಾಡ್ತಾಳ. ಅವಾಗ ರುದ್ರನಿಗೆ ಸುದ್ದಿ ಕೂಡಲೇ ತನ್ನ ಜಡಿಯನ್ನ ತೆಗೆದು ಒಯ್ತಾನ ಪರಮಾತ್ಮ. ಪರಮೇಶ್ವರಿಗೆ ಇದು ಸುದ್ದಿ ಮುಟ್ಕೂಡ್ಲೆ ಭಯಂಕರ. ಅವಾಗ ಏನ್ ಮಾಡ್ತಾನ, ನಟರಾಜನ ನೃತ್ಯ ಮಾಡ್ತಾನ, ಕಾಲ ಭೈರವ ನೃತ್ಯ ಮಾಡ್ತಾನ. ಮಾಡ್ತಾ 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 ತನ್ನ ಜಡಿಯನ್ನು ತೆಗೆದುಬೇಕಾದಾಗ ರುದ್ರ ಅಂತ ಎದ್ಬಿಡ್ತಾವ ನೋಡ್ರಿ. ರುದ್ರಾವತಾರ ಅವನ ಅವತಾರ. ಈ ರುದ್ರ ಅವತಾರ ಇಲ್ಲಿ ಬಂದದ್ದು ನೋಡಪ್ಪ. ಹಿಂಗ ಏನ್ರಿ ಹಂಗ ರುದ್ರಾಣಿ ಅಂದ್ರೆ ರುದ್ರನ ಹೆಂಡತಿ ಆದಂತ, ರಮೆ ಅಂದ್ರೆ ಲಕ್ಷ್ಮಿ ಆದಂತ, ಎಲ್ಲವೂ ಒಂದೇ. ಮತ್ತ ಪಾರ್ವತಿ ಬೇರೆ ಲಕ್ಷ್ಮಿ ಬೇರೆ ಅನ್ನೋಂಗಿಲ್ಲ. ಮಾಯಾ ಸ್ವರೂಪಿನಿಯರೇ ಇವ್ರು. ಇವರೆಲ್ಲ ಮಾಯಾ ಸ್ವರೂಪಿನಿ. ಓಂಕಾರ ರೂಪಿಣಿ, ಓಂ ಎಂಬ ಪ್ರಣವ ಸ್ವರೂಪಗಳಾದಂತ ಓಂ ಅನ್ನುವಂಥದ್ದು ಏನಂದ್ರಿ? ಓಂ. ಇದಕ್ಕ ಆಕಾರ ರಹಿತವಾದದ್ದು. ಇದಕ್ಕೆ ಆಕಾರ ಇಲ್ಲ. ಇದು ಮಾತಿನ ನುಡಿ ಮಾತ್ರ ಐತಿ. ಹಂಗ ಓಂಕಾರ ರೂಪಿಣಿನ ಅದ ಆಕಿ. ಅವ್ರಿಗೆ ಆಕಿ ಕೂಡ ನಿರಾಕಾರ ನಿರ್ಗುಣನ ಅದಳು. ಓಂಕಾರ ರೂಪಿಣಿ ಓಂ ಎಂಬ ಪ್ರಣವ ಸ್ವರೂಪಗಳಾದಂತ ಗಣಾನಿ, ಪ್ರಮದಾದಿ ಗಣಗಳ ಸ್ವರೂಪಗಳಾದಂತ ಗಾನ ಪ್ರೀತಿ, ಸಂಗೀತದಲ್ಲಿ ಪ್ರೀತಿ ಉಳ್ಳಂತ ಅಂಕಿಲ ಮಾಲಿನಿ, ಐಂ ಎಂಬ ಮಂತ್ರಕ್ಕೆ ಮೂಲಾಧಾರಳಾದಂತ ಓಂ ಐಂ ಹ್ರೀಂ ಕ್ಲೀಂ ಚಾಂಡೈ ವಿಚ್ಛೆ ಅಂತ ದೇವಿ ಪುರಾಣ ಬರ್ತದೆ. ಬೀಜ ಮಂತ್ರ. ಐಂ ಅನ್ನುವಂಥದ್ದು ಇದು ಕೂಡ ಬೀಜ ಮಂತ್ರ. ಐಂ ಅಂಕಿಲ ಮಾಲಿನಿ. ಐಂ ಎಂಬ ಮಂತ್ರಕ್ಕೆ ಮೂಲಾಧಾರಳಾದಂತ ಮಹಾಮಾಯೆ ಆದಿಶಕ್ತಿ ರೂಪಗಳಾದಂತ ಮಾಯೆಗೊಂದು ಮಹಾಮಾಯೆ, ದೊಡ್ಡ ಮಾಯಾ ಸ್ವರೂಪಿಣಿಕಿ ಆದಿಶಕ್ತಿ ರೂಪಗಳಾದಂತ ಮಾತಂಗಿ, ಹೆಣ್ಣು ದೇವತೆ ಆದಂತ ಕ್ಲಿಂಕಿಲೆ, ಕ್ಲೀಂ ಅಂತ ಬಂದ್ ನೋಡಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡ ವಿಚ್ಛೆ ಅಂತ ಬರ್ತದ್ರಿ. ಕ್ಲೀಂ ಅಂದ್ರ ಎಂಬ ಮಂತ್ರದ ಗುರುತುಳ್ಳಂತ, ವರೆ ಅಂದ್ರ ಶ್ರೇಷ್ಠಳಾದಂತ, ವರೆ ಅಂದ್ರ ಶ್ರೇಷ್ಠಳಾದಂತ, ವರೆನ್ನೇ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠಳಾದಂತ, ಅತಿರತಿಯಲ್ಲಿ ಮಹಾರಥರು, ಅತಿರಥರು ಮಹಾರಥರು ಅಂತಲ್ಲ ಹಂಗ ಶ್ರೇಷ್ಠಳಾದಂತ ಸೌಂಕಾರ ಸದನೆ, ಓಂಕಾರವನ್ನೇ ಮನೆಯನ್ನಾಗಿ ಮಾಡಿಕೊಂಡಂತ ಸೌಂಕಾರ ಸದನೆ ಅಂದ್ರ ಓಂಕಾರವನ್ನೇ ಮನೆ ಮಾಡಂದ್ರ ಓಂಕಾರ ಸ್ವರೂಪಿಣಿ ಅದ ಆಕಿ.
ಯಾಕೆಂದ್ ಬಿಟ್ಟು ಓಂಕಾರ ಅನ್ನುವಂಥದ್ದಿಲ್ಲ. ಓಂಕಾರ ಜಪ ಮಾಡು ತಾಯಿನ ಜಪ ಮಾಡ್ದಂಗ ಆಕತಿ. ಶರ್ವಾಣಿ ರುದ್ರನ ಹೆಂಡತಿ ಆದಂತ ಶಾರದೆ ಸರಸ್ವತಿ ರೂಪಳಾದಂತ ಸತ್ಯ. ಇಲ್ಲೇ ಸರಸ್ವತಿ ನಮ್ಮ ಬ್ರಹ್ಮನ್ ಹೆಂಡತಿ ಅಂತ ತೊಗೊಳಂಗಿಲ್ಲ. ಇದು ಲಕ್ಷಾರ್ಥಗಳು ತಗೊಂಡ್ರೆ ಇವರೆಲ್ಲಾ ಮಾಯಾ ಸ್ವರೂಪಿಣಿಯರೇ. ಸತ್ಯ ಯಥಾರ್ಥ ಸ್ವರೂಪಳಾದಂತ ಕ್ರೋಂಕೋಚ ಕ್ರೌಂ ಎಂಬ ಮಂತ್ರದ ಬದುಕಿಯುಳ್ಳಂತ ಮುಖ್ಯ ಶ್ರೇಷ್ಠಳಾದಂತ ಮಂತ್ರಾದಿ ದೇವತೆ. ಅನೇಕ ಮಂತ್ರಗಳಿಗೆ ಮುಖ್ಯ ದೇವತೆ ಆದಂತ ಎಷ್ಟು ಮಂತ್ರಗಳು ಅದಾವಲ್ಲ, ವಾಮಾಚಾರ ಅನೇಕ ಮಂತ್ರ ಅದಾವ. ಎಲ್ಲಾ ದೇವಿ ಮೇಲೆ ಅದಾರು. ಬೇಕಾದ್ರೆ ನೋಡ್ರಿ ವಾಮಾಚಾರ ಎಲ್ಲಾ ಚಂಡಿ ಚಾಮುಂಡಿ ಎಲ್ಲ ಇವ್ರ ಮೇಲೆ ಮಂತ್ರಗಳು ಅದಾವ. ವಾಮಾಚಾರದು ಮಂತ್ರಾದೇವತೆ ಅನೇಕ ಮಂತ್ರಗಳಿಗೆ ಮುಖ್ಯ ದೇವತೆ ಆದಂತ ದೇವತೆ ಆದಂತ ಶ್ರೀಂ ಎಂಬ ಮಂತ್ರದ ಶ್ರೀಂ ಅನ್ನೋದು ತಾಯಿ ಮಂತ್ರ. ಕೆಲ ನಿಶ್ಚಯವಾಗಿ ಆಕಾರಿ ಸ್ವರೂಪಳಾದಂತ ವಿದ್ಯಾಂಗಿ ಸರ್ವ ವಿದ್ಯಾ ಸ್ವರೂಪಳಾದಂತ ಮಾತೃಕೆ ಬ್ರಾಹ್ಮಿ ಮಹೇಶ್ವರಿ ವೈಷ್ಣವಿ ಮೊದಲಾದ ಸಪ್ತ ಮಾತೃಕೆಯರ ಸ್ವರೂಪಳಾದಂತ ಸಪ್ತ ಮಾತೃಕೆ 7 ಜನ ಮಾತೃಕೆಯರು ಬರ್ತಾರೆ. ಇಲ್ಲಿ 2 ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಮುಂದೆ ಕೊಟ್ಟಿರ್ಬೋದು ನೋಡ್ರಿ. ಮಾನ್ಯದ ಪೂಜೆಗಳಾದಂತ ಶಾಂಕ್ರಿ ಸಹಾಯಗಳಾದಂತ ಈಶಾನಿ ಎಂದು ಜಗತ್ತು ನೋಡಿಯದೆಂದು ಹೇಳಿಸಿಕೊಳ್ಳುವ ಪರಮೇಶ್ವರ ಪುಣ್ಯನಾಮನ ಪಡೆಯಲು ಸರ್ಸಾನುರಾಗದಿಂದ ಓದಿ ಕೇಳಿದವರಿಗೆ ಯುದ್ಧ ಕಂಡು ಉಳಿದಕ್ಕೆ ಸ್ವಾರ್ಥ ಒಮ್ಮಳತರ ಭೋಗ ಮೋಕ್ಷಗಳು ಅನ್ನುವಂತ ವಿಷಯದ ಪರ. ಇನ್ನು ತಾತ್ಪರ್ಯ ಯಾರು ಹೋದ್ರು ಸ್ಪಷ್ಟತೆ ಅಂದರೆ ಇಲ್ಲಿ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿರುತ್ತದೆ. ಸುಧಾಕರಿ ಎಂಬ ನಾಮದವರೆಗೆ ಇರತಕ್ಕಂಥ ನಾಮಗಳನ್ನು ಮುಂದಿನ ಪದದಿಂದ ವರ್ಣಿಸುತ್ತಾರೆ. ಯಾರು ಓದ್ತೀರಿ? ಎನಿಬಡಿ? ಯಾರು ವಿವೇಕನ್ ಬಂದಾರ ನೋಡಿ, ಹೊಸಬ್ರು ಓದ್ತೀರೇನ? ಬುಕ್ ಅದೇನ್ರಿ? ವಿಜಯ ಮಂಗಳಮಯ ಗಿರಿಜಿ ಗಿರ್ವಾಣ ಓದ್ರಿ ಪರ. ಗಿರಿಜಿ ಗಿರ್ವಾಣ ಓದ್ಬೇಕು. ಗಿರಿಜಿ ಗಿರ್ವಾಣಿ ಗೌರಿ ಗಿರಿಜಿ ಗಿರ್ವಾಣ ಪೂಜಿತೆ ಗೌರಿ ಗುಹ ಜನನಿ ಪರನಾಗಲಿ ಮಂದಿರೇ ಮನೋಂಬುಜ ಹಂಸೆ ವರದ ನಿತ್ಯ ಮುಕ್ತೆ ನಿರ್ಮಲೆ ನಿವಾರಣೆ ಶಿವೆ ಶಾಂತಿ ಕಾಂತಿ ಧರಣೆ ಕರ್ಮಾನುಗತಿ ಸಾವಿತ್ರಿ ಗಾಯತ್ರಿ ವಿರಜ ವಿಶ್ವ ಶರಣಯಿತೆ ಸರ್ವ ಮಂಗಳೇ ಸಚ್ಚಿದಾನಂದೇ ಪರೇ ಸುಧಾಕಾರಿ ಅಂತ ಹೋದ್ರಿ. ಈಗ ಇವ್ರ ಯಾರದ ಓದ್ರು? ರುದ್ರಪ್ಪ ಇವ್ರನ್ನ ಈಶ್ವರಪ್ಪರೇ. ಈಶ್ವರಪ್ಪ ಅವ್ರು ಹಿಂಗ್ ಮಾಡ್ರಿ. ಈ ಸಲ ಹಿಂಗ್ ಹೋದ್ರಿ ಗೊತ್ತೇನ? ಪರ್ವತರಾಜನ ಮಗಳಾದಂತ ಗಿರಿಜೆ ದೇವತೆಗಳಿಂದ ಪೂಜಿಸಿಕೊಳ್ಳತಕ್ಕಂತ ಗಿರ್ವಾಣ ಪೂಜಿತೆ ಹಿಂಗ್ ಹೋದ್ರಿ. ಇದೊಂದ್ ರೀತಿ ಓದೋದು. ಈಗ ಓದ್ಬೇಕಾದ್ರೆ ಈ ರೀತಿ ಓದಿದ್ರೆ ಉಲ್ಟಾ ಪಲ್ಟಾ ಓದಿದ್ರಾಗ ಅರ್ಥ ಆಗ್ತದೆ ಹೆಚ್ಚು ಕಮ್ಮಿ. ಗೌರಿ 8 ವರ್ಷದ ಮಗಳಾದ ಗೌರಿ ಗುಹಜನನಿ ಸಣ್ಮುಖನ ತಾಯಿಯಾದಂತ ಗುಹಜನನಿ ಮಂದಿರೆ ಶ್ರೇಷ್ಠವಾದ ಓಂಕಾರ ಎಂಬ ಪ್ರಣವನಾದ ಮತ್ತು ಅನೇಕ ವರ್ಣಗಳಿಂದ ಕೂಡಿಕೊಂಡಿರತಕ್ಕಂಥ ಪ್ರಣವಗಳಿಗೆ ಮನೆಯಾಗಿರುವಂತ ಮನೋಂಬುಜ ಹಂಸೆ ಹೃದಯ ಎಂಬ ಕಮಲದಲ್ಲಿ ಹಂಸ ಪಕ್ಷಿಯಾದಂತ ವರದೆ ಇಷ್ಟಾರ್ಥದಾಯಕರಾದಂತ ವೈಭವಿ ಐಶ್ವರ್ಯಯುಕ್ತಳಾದಂತ ನಿತ್ಯ ಮುಕ್ತೆ ಸದಾಯುಕ್ತಳಾದಂತ ನಿರ್ಮಲೆ ಸದಾ ಮುಕ್ತಳಾದಂತ ನಿರಾವರಣೆ ಆವರಣ ರಹಿತಳಾದಂತ ಶಿವೆ ಕಲ್ಯಾಣ ಸ್ವರೂಪಳಾದಂತ ಶಾಂತ ರೂಪಳಾದಂತ ಕಾಂತೆ ಪ್ರಕಾಶ ರೂಪಳಾದಂತ ಧರಣೆ ಭೂದೇವಿಯಾದಂತ
ಧರ್ಮಾನುಗತಿ ಧರ್ಮಕ್ಕೆ ಅನುಸಾಯವಾಗಿ ನಡೆಯತಕ್ಕಂತ ಸಾವಿತ್ರಿ, ಜಗತ್ತನ್ನು ರಕ್ಷಿಸುವತಕ್ಕಂತ ಗಾಯತ್ರಿ, ಧ್ಯಾನಿಸತಕ್ಕವರನ್ನು ಸಾರದಿಂದ ದಾಟಿಸುವಂತ ವಿರಜೆ, ರಜೋಗುಣದಿಂದ ರಹಿತಳಾದಂತ ವಿಶ್ವಾತ್ಮಕೆ, ಜಗತ್ತಿನ ಸ್ವರೂಪಳಾದಂತ ವಿಭೂತ ಪಾಪಭ್ರಾತೆ, ವಿಭೂತರ ಪಾಪರತೆ, ವಿಧೂತದ ಭೂತ ಪಾಪರತೆ, ಪಾಪರಹಿತಗಳಾದ ಶರಣ ಸಹಿತೆ, ಶರಣರಿಗೆ ಸಹಿತಕಾರಿಯಾದಂತ ಸರ್ವಮಂಗಳೆ, ಸರ್ವಕ್ಕೂ ಮಂಗಳ ಸ್ವರೂಪಳಾದಂತ ತ್ರಿಕಾಲಭ್ಯಾದ್ಯ ಸ್ವರೂಪಳಾದಂತ ಚಿತ್ತ ಸ್ವಪ್ರಕಾಶ ರೂಪಳಾದಂತ ಆನಂದೇ ಅದೇ ಆನಂದ ಸ್ವರೂಪಳಾದಂತ ಪರೇ ಅಲೌಕಿಕಳಾದಂತ ಸುರಾಕಾರಿಯಂದು ಸುಧಾಕಾರಿಯಂದು ಅಮೃತವನ್ನು ಅಂದರೆ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಡುವಂತ ಪರಮೇಶ್ವರಿಯ ಪುಣ್ಯ ನಾಮವೋ. ಹಗಲಿರಳು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕವಳಿದು ಅಮಲನ ಭೋಗ ಮೋಕ್ಷಗಳು. ಅಲ್ಲಿ ಮುಗಿಸ್ತು. ಅಲ್ಲಿ ಟಿಕೆಟ್ ನೋಡ್ರಿ, ಟಿಕೆಟ್ ಅಂದ್ರೆ ಓದ್ಬೇಕು ನೀವ್ ಅಂತ ಅರ್ಥ. ಹ್ಞೂನ್ರಿ. ತಾತ್ಪರ್ಯ ಓದ್ರಿ. ಯಾರು ಓದ್ತೀರಿ? ಸಾಕ್ ಬಿಡ್ರಿ ನೀವು, ಈಶ್ವರಪ್ಪ ಸಾಕ್. ಮತ್ತೆ ಓದ್ರಿ. ಓಂ ನಮಃ ಶಿವಾಯ. ತಾತ್ಪರ್ಯ: ಗೌರಿ ಅಂದರೆ 8 ವರ್ಷದವಳು. ಇನ್ನೊಂದು ಅರ್ಥವೇನೆಂದರೆ ಗೌರಿ ಅಂದರೆ ಶುಭ್ರವಾದ ದೇಹವುಳ್ಳವಳಾದ್ದರಿಂದ ಇವಳಿಗೆ ಗೌರಿ ಎಂದು ಹೆಸರು ಪ್ರಾಪ್ತವಾಗಿರುತ್ತದೆ. ಶಿವೆ ಅಂದರೆ ಕಲ್ಯಾಣ ಸ್ವರೂಪಳು. ಇನ್ನೊಂದು ಅರ್ಥವೇನೆಂದರೆ ಯಾವಳ ವಾಸವು ಶಿವನ ಎಡತೊಡೆಯ ಮೇಲಿರುತ್ತದೆಯೋ ಅವಳಿಗೆ ಶಿವೆ ಎಂಬ ನಾಮವಿರುತ್ತದೆ. ಸಾವಿತ್ರಿ ಪರಮೇಶ್ವರಿಯು ಜಗತ್ತನ್ನೇ ಪಾಲನ ಮಾಡತಕ್ಕವಳಾದ್ದರಿಂದ ಇವಳಿಗೆ ಸಾವಿತ್ರಿ ಎಂಬ ನಾಮವು ಪ್ರಾಪ್ತವಾಗಿರುತ್ತದೆ. ಇನ್ನು ಗಾಯತ್ರಿ ಯಾವಳ ಸ್ಮರಣೆಯನ್ನು ಮಾಡುವುದರಿಂದ ಜೀವನು ಸಂಸಾರ ಸಾಗರದಿಂದ ದಾಟುತ್ತಾನೋ ಅವಳಿಗೆ ಗಾಯತ್ರಿ ಎಂಬ ನಾಮವಿರುತ್ತದೆ. ಪರಮೇಶ್ವರಿಯ ನಾಮವನ್ನು ಸ್ಮರಣೆ ಮಾಡುವುದರಿಂದ ಜೀವನು ಸಂಸಾರ ಸಾಗರದಿಂದ ದಾಟುತ್ತಾನೆ. ಅಂದರೆ ಇವಳಿಗೆ ಗಾಯತ್ರಿ ಎಂಬ ನಾಮವು ಪ್ರಾಪ್ತವಾಗಿರುತ್ತದೆ. ಶರಣಹಿತೆ: ಶರಣ ಜನರಿಗೆ ಅಂದರೆ ಜೀವನ್ಮುಕ್ತರಿಗೆ ಅತಿ ಹಿತಕಾರಿಯಾಗಿರುವುದರಿಂದ ಈಕೆಗೆ ಶರಣಹಿತೆ ಎಂಬ ಹೆಸರು ಪ್ರಾಪ್ತವಾಗಿರುತ್ತದೆ. ಇದೇ ಮಾತನ್ನೇ ದೇವಿ ಪುರಾಣದಲ್ಲಿಯೂ ಕೂಡ ಹೇಳಿರುತ್ತಾರೆ. ಏನೆಂದರೆ ಜೀವನ್ಮುಕ್ತನಾಗಿದ್ದಂಥ ಯೋಗಿಯು ಕುಳಿತರೆ ತಾನೂ ಕೂಡುತ್ತೇನೆ, ನಿಂತರೆ ನಿಲ್ಲುತ್ತೇನೆ. ಅವನು ತಿರುಗುತ್ತಿದ್ದರೆ ಸೊಂಟಕ್ಕೆ ಖಡ್ಗವನ್ನು ಕಟ್ಟಿಕೊಂಡು ಅವನ ರಕ್ಷಣೆಯನ್ನು ಮಾಡುತ್ತಾ ಅವನ ಸುತ್ತಲೂ ತಿರುಗುತ್ತೇನೆ. ಅವನು ಮಲಗಿದರೆ ನಾನು ನನ್ನ ಸೆರಗಿನಿಂದ ಗಾಳಿ ಹಾಕುತ್ತೇನೆಂದು ದೇವಿಯೇ ನುಡಿದಿದ್ದಾಳೆ. ಆದ್ದರಿಂದ ದೇವಿಯು ಜೀವನ್ಮುಕ್ತರಿಗೆ ಅತಿ ಹಿತಕಾರಿಯಾಗಿರುವುದರಿಂದ ಇವಳಿಗೆ ಶರಣಹಿತೆ ಎಂದು ಹೆಸರು ಪ್ರಾಪ್ತವಾಗಿರುತ್ತದೆ. ಇನ್ನು ಸರ್ವಮಂಗಳೆ: ಸರ್ವಕ್ಕೂ ಮಂಗಲ ಸ್ವರೂಪಳಾಗಿರುವುದರಿಂದ ಇವಳಿಗೆ ಸರ್ವಮಂಗಳೇ ಎಂಬ ಹೆಸರು ಪ್ರಾಪ್ತವಾಗಿರುತ್ತದೆ. ಈಕೆಯು ಸರ್ವಕ್ಕೂ ತನ್ನಲ್ಲಿರುವ ಶಕ್ತಿಯನ್ನು ಕೊಟ್ಟು ಸರ್ವವನ್ನು ಮಂಗಳ ಸ್ವರೂಪವನ್ನಾಗಿ ಮಾಡಿರುವಳು. ಹೇಗೆಂದರೆ ಕಣ್ಣಿನಲ್ಲಿ ನೋಡುವ ಶಕ್ತಿ ದೇವಿಯದೇ, ಕಿವಿಯಲ್ಲಿ ಕೇಳುವ ಶಕ್ತಿ ದೇವಿಯದೇ, ಪೃಥ್ವಿಯಲ್ಲಿ ಹೊರುವ ಶಕ್ತಿ ದೇವಿಯದೇ, ಸೂರ್ಯನಲ್ಲಿ ಪ್ರಕಾಶ ಮಾಡುವ ಶಕ್ತಿ ದೇವಿಯದೇ. ಇದೇ ರೀತಿ ಸರ್ವ ಪದಾರ್ಥಗಳು ದೇವಿಯಿಂದಲೇ ಶಕ್ತಿಯುಳ್ಳವುಗಳಾಗಿ ತೋರುತ್ತವೆ. ಈ ಶಕ್ತಿ ಮೂಲಕವಾಗಿಯೇ ಸರ್ವ ಪದಾರ್ಥಗಳು ಮಂಗಲ ರೂಪವಾಗಿ ಕಾಣಿಸುತ್ತವೆ. ಈ ಶಕ್ತಿ ಇಲ್ಲದಿದ್ದರೆ
ಇವೆಲ್ಲ ಅಮಂಗಲವೇ. ಆದ್ದರಿಂದ ಸರ್ವಕ್ಕೂ ಮಂಗಲ ಸ್ವರೂಪವು ದೇವಿಯಿಂದಲೇ ಪ್ರಾಪ್ತವಾಗಿರುವ ಮೂಲಕ ಇವಳಿಗೆ ಸರ್ವ ಮಂಗಳೇ ಎಂಬ ಹೆಸರು ಪ್ರಾಪ್ತವಾಗಿರುತ್ತದೆ. ಉಳಿದ ಅರ್ಥಗಳು ಸ್ಪಷ್ಟವಾಗಿರುವುದರಿಂದ ಅವುಗಳ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿರುತ್ತೇವೆ. ಇನ್ನು ಚಂಡ ಎಂಬುವ ಹೆಸರಿನಿಂದ ಹಿಡಿದು ಚಂಡಕರ ಮೂರ್ತಿ ಎಂಬುವ ನಾಮದವರೆಗೆ ಇರತಕ್ಕ ನಾಮಗಳ ವರ್ಣನೆಯನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಓಂ ನಮಃ ಯಾರು ಓದ್ತೀರಿ? ಚಂಡ ಚಂಡೇಶ್ವರಿ ಚತುರಿ ಕಾಳಿ ಕೌಮಾರಿ ಕುಂಡಲೆ ಕುಟಿಲೆ ಬಾಲೆ ಭೈರವಿ ಪಾವಾನಿ ಚಾಮುಂಡಿ ಮೂಲಾಧಾರಿ ಮನವಂದ್ಯ ಮುನಿ ಪೂಜ್ಯ ಪಿಂಡಾಂಡಮಯ ಚಂಡಿಕೆ ಮಂಡಲತ್ರಳೆ ಜಯದಂಡಿ ಜಯ ದುರ್ಗಿ ಪಣಿಕುಂಡಲೆ ಮಹೇಶ್ವರಿ ಮನೋನ್ಮುನಿ ಜಗನ್ಮಾತೆ ಕಂಡ ಶಜಮಂಡನೆ ಮೃಡಾಣಿ ಪಾರ್ವತಿ ಪರಮ ಚಂಡಕರ ಮೂರ್ತಿ ಅಂದು. ಟೀಕಾನ ಹೇಳಿದ್ರೆ ಹಂಗ ಯಾರು ಓದ್ತೀರಿ? ಉಲ್ಟಾ ಉಗ್ರ ಸ್ವರೂಪಳಾದಂತ ಅಂದ್ರೆ ಚಂಡಿ. ಓದ್ತೇನ್ರಪ್ಪ. ಉಲ್ಟಾ ಓದ್ರಿ. ನಾ ಹೇಳಿದ ಚಂಡೆ ಉಗ್ರ ಸ್ವರೂಪ ಬೇಡ್ರಿ. ಮೊದಲ ಉಗ್ರ ಸ್ವರೂಪಳಾದಂತ ಚಂಡೆ ಹಿಂಗ. ಭಿಕಾರಿ ಉಗ್ರ ಸ್ವರೂಪಳಾದಂತ ಚಂಡೆ, ಮಹಾಭಯಂಕರಳಾದಂತ ಚಂಡೇಶ್ವರಿ, ಕುಶಲಳಾದಂತ ಚತುರೆ, ಕಪ್ಪು ವರ್ಣದವಳಾದಂತ ಕಾಳಿ, ಕೋಮಲ ಸ್ವಭಾವದವಳಾದಂತ ಕೌಮಾರಿ, ಕುಂಡಲಿ ಎಂಬ ಶಕ್ತಿ ಸ್ವರೂಪಳಾದಂತ ಕುಂಡಲೆ, ದುಷ್ಟರಿಗೆ ವಕ್ರ ಸ್ವರೂಪಳಾದಂತ ಕುಟಿಲೆ, ಬಾಲಕಿಯಾದಂತ ಬಾಲೆ, ಭೀಕರ ಸ್ವರೂಪಳಾದಂತ ಭೈರವಿ, ಶಿವನ ಅರ್ಧಾಂಗಿಯಾದಂತ ಭವಾನಿ, ಚಂಡಮುಂಡ ಎಂಬ ರಾಕ್ಷಸರನ್ನು ಕೊಂದಂತ ಚಾಮುಂಡಿ, ಮೂಲಾಧಾರ ಎಂಬ ಚಕ್ರದ ರೂಪಳಾದಂತ ಮೂಲಾಧಾರೆ, ಸ್ವಯಂಭೂ ಮೊದಲಾದ 14 ಮನುಗಳಿಂದ ನಮಸ್ಕರಿಸಿಕೊಳ್ಳತಕ್ಕಂತ ಸ್ವಯಂಭೂ ಮನುವನ್ನು 88 ಕೋಟಿ ಮುನಿಗಳಿಂದ. ಅದು ನಾನು ಮೊಬೈಲ್ದಾಗ ಓದಾಕ್ತಿರ್ಲಿ ಅದಕ್ಕೆ. ಧನ್ಯವಾದಗಳು. ಮೊಬೈಲ್ದಾಗ ಓದಾಕ್ತಿರ ಬುಕ್ ಇಲ್ರೆ? 88 ಓದ್ತೇನೆ. ಸ್ವಯಂಭೂ ಮೊದಲಾದ 14 ಮಂದಿ ಮನುಗಳಿಂದ ನಮಸ್ಕರಿಸಿಕೊಳ್ಳಂತ ಮನುವಂದೇ 88 ಕೋಟಿ ಮುನಿಗಳಿಂದ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯರಾದಂತ ಪಿಂಡಾಂಡ ಮಾಯೆ, ಮುನಿ ಪೂಜೆ. ಹೌದು, ಮುನಿ ಪೂಜೆ. ಪಿಂಡ ಬ್ರಹ್ಮಾಂಡಗಳಲ್ಲಿ ವ್ಯಾಪಕಳಾದಂತ ಪಿಂಡಾಂಡಮಯೇ, ಕಾಳಿ ರೂಪಳಾದಂತ ಚಂಡಿಕೆ, ಸೂರ್ಯ ಚಂದ್ರ ಅಗ್ನಿ ಎಂಬ 3 ಮಂಡಲಗಳ ಮನೆಯುಳ್ಳಂತ ಮಂಡಲತ್ರಯ ನಿಳಯೇ, ದಂಡಿಜಯ ಯಮನನ್ನು ಗೆದ್ದಂತ ದಂಡಿಜಯೇ. ನೋಡ್ರಪ್ಪ, ಅದು ನನಗ ಮೊಬೈಲ್ನಾಗ ಸ್ವಲ್ಪ ಯಮನನ್ನು ಗೆದ್ದಂತ ದಂಡಿಜಯೇ, ತಿಳಿಯುವುದಕ್ಕೆ ಅತಿ ಕಠಿಣ ಸ್ವರೂಪಳಾದಂತಹ ದುರ್ಗಿಯೇ, ಹಾವುಗಳನ್ನೇ ಆಭರಣಗಳನ್ನಾಗಿ ಮಾಡಿಕೊಂಡಂತ ಪಣಿ, ಕುಂಡಲಿ ಎಂಬ ಶಕ್ತಿ ಸ್ವರೂಪಳಾದಂತ ಕುಂಡಲೆ, ಶಿವನ ಹೆಂಡತಿಯಾದಂತ ಮಹೇಶ್ವರಿ, ಉನ್ಮನಿ ಸ್ಥಾನ ರೂಪಳಾದಂತ ಮನೋನ್ಮನಿ, ಜಗತ್ತಿನ ತಾಯಿಯಾದಂತ ಜಗನ್ಮಾತೆ, ಅರ್ಧಚಂದ್ರನನ್ನು ಧಾರಣ ಮಾಡಿದಂತ ಕಂಡ ಶಶಿಮುಂಡನೆ, ಮೃಡಾನಿ, ಶಿವನ ಸತಿಯಾಳಾದಂತ ಮೃಡಾನಿ, ಪರ್ವತರಾಜನ ಮಗಳಾದಂತ ಪಾರ್ವತಿ, ಶ್ರೇಷ್ಠವಾದ ಚಂಡಕರ ಮೂರ್ತಿ ಎಂದು ಅತಿ ಉಗ್ರ ಸ್ವರೂಪದವಳೆಂದು ಹೇಳಿಸಿಕೊಳ್ಳುವ ಪರಮೇಶ್ವರಿಯ ಪುಣ್ಯ ನಾಮವನ್ನು ಹಗಲಿರಳು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಬಳಿದು ಕೈ ಸಾರುದ್ಯವು ಅಮಳತರ ಭೋಗ ಮೋಕ್ಷಗಳು. ವೆರಿ ಗುಡ್, ಬಾಳ ಚಂದ ಓದ್ರಿ. ಬೇರೆ ಯಾರು ಓದ್ರಿ? ಈ ಪದ್ಯ ಮುಗಿಸಿ ಬಿಡೋಣ, ಇನ್ನೊಂದು 5 ನಿಮಿಷ ಆಗ್ತದ.
ಪದ್ಯ ಮುಗಿಸೋಣ, ಮುಂದಿನ ಪದ್ಯ ತಗೋಣಂತ. ಯಾರು ಓದ್ತಿರ್ಬೋದ್ರಿ? ತಡ ಮಾಡೀವಿ, ಒಂದ್ ಸ್ವಲ್ಪ ಊಟ ತಡ ಮಾಡೋಣ ಅಂತ ಸಿಗುದ್ರಿ. ಇನ್ನೊಂದು ಪೇಜ್ ಐತಿ. ನಾನು ಓದೇನೆ, ತಾತ್ಪರ್ಯ. ಕೌಮಾರಿ ಕೋಮಲ ಸ್ವಭಾವ ಉಳ್ಳವಳಾದ್ದರಿಂದ ಇವಳಿಗೆ ಕೌಮಾರಿ ಎಂಬ ನಾಮವು ಪ್ರಾಪ್ತವಾಯಿತು. ಚಾಮುಂಡಿ ಚಂಡಮುಂಡರನ್ನು ಹೊಂದಿದ್ದರಿಂದ ಇವಳಿಗೆ ಚಾಮುಂಡಿ ಎಂಬ ನಾಮವು ಪ್ರಾಪ್ತವಾಗಿರುತ್ತದೆ. ದುರ್ಗಿ ದುರ್ಗ ಎಂದರೆ ಕಠಿಣ ಎಂದು ತಿಳಿಯತಕ್ಕದ್ದು. ಕಠಿಣವಾದ ಸ್ವರೂಪವುಳ್ಳವಳಾದ್ದರಿಂದ ಇವಳಿಗೆ ದುರ್ಗಿ ಎಂಬ ನಾಮವು ಪ್ರಾಪ್ತವಾಗಿರುತ್ತದೆ. ಉಳಿದ ಅರ್ಥಗಳು ಸ್ಪಷ್ಟವಿರುವುದರಿಂದ ಅವುಗಳ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿರುತ್ತದೆ. ಇನ್ನು ವಿಮಲೆ ಎಂಬುವ ನಾಮದಿಂದ ಹಿಡಿದು ಹುಡುಗಿ ಎಂಬುವ ನಾಮದವರೆಗೆ ಇರತಕ್ಕ ನಾಮಗಳನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ವಿಮಲೆ ವಿಖ್ಯಾತ ಮಧುಮತಿ ಮುಖ್ಯ ಮಹನೀಯ ಸುಮತಿ ಸುಲಲಿತ ಹೈಮವತಿ ಭಾವಿತುಗಾತಿ ಅಮಲೆ ಕಾತ್ಯಾಯನಿ ಕರಾಳೆ ತ್ರಿಪುರ ವಿಜಯ ತಮೆ ದಯಾರಸ ಪೂರಿತೆ ಅಮೃತೆ ಅಂಬಿಕೆ ಅನ್ನಪೂರ್ಣೆ ಅಶ್ವಾರೂಢೆ ಶಮಸುತ್ತ ಸಿಂಹವಾಹಿನಿ ಶುಭಕಲಾಪೇಶ ಪ್ರಮದೆ ಪಾವನೆ ಪದ್ಮಪಾಸದೆ ಪರಬ್ರಹ್ಮೆ ಭೂಮಿ ಸಹಜಮುಖಿ ಎಂದು ಮುಂದೆ ಹೋದ್ರಿಪ್ಪ ಯಾರ ಹೇಳ್ತಿದ್ರು. ಅವ್ರ ಅಕ್ಕವ್ರಿಗೆ ಓದಿಸಿದಲ್ಲ, ಹಂಗ ಓದ್ತೀರ? ಯಾರು ಓದ್ತೀರಿ? ಈಗ ಪವಿತ್ರವಾದಂತ ವಿಮಲೆ, ಪ್ರಖ್ಯಾತಳಾದಂತ ವಿಖ್ಯಾತೆ ಮಧುಮತಿ, ಶ್ರೇಷ್ಠ ಬುದ್ಧಿಯುಳ್ಳಂತ ಮಧುಮತೆ, ಶ್ರೇಷ್ಠಳಾದಂತ ಮುಖ್ಯೆ, ಗೌರವಸ್ಥಳಾದಂತ ಮಾನಿಯೆ, ಒಳ್ಳೆ ಬುದ್ಧಿಶೀಲಳಾದಂತ ಸುಮತಿ, ಒಳ್ಳೆ ಮನೋಹರಳಾದಂತ ಸುಲಲಿತೆ, ಬುದ್ಧಿಯಾದಂತ ಹೇಮವತಿ, ಸತ್ಯವಾದ ಭಾವವುಳ್ಳಂತ ಸುಖಾನುಭವ ಹೆಚ್ಚುಳ್ಳಂತ ಭೋಗಾರ್ತಿ, ಲಕ್ಷ್ಮಿಯಾದಂತ ಕಮಲೆ, ಕಾತ್ಯಾಯಿನಿ ಖುಷಿಯ ಬುದ್ಧಿಯಾದಂತ ಕಾತ್ಯಾಯಿನಿ, ಭೀಕರ ರೂಪವುಳ್ಳದಂತ ಭೀಕರ ಕರಾಳೆ, ಪುರುಳವಳ ಜಯಿಸಿದಂತ ತ್ರಿಪುರ ವಿಜಯೇ, ಇಂದ್ರಿಯ ನಿಗ್ರಹವುಳ್ಳಂತ ದಯಾರಸದಿಂದ ದಯಾರಸಪೂರಿತೆ, ದಯಾರಸದಿಂದ ತುಂಬಿದಂತ ದಯಾರಸಪೂರಿತೆ, ಮರಣರಹಿತಳಾದಂತ ಅಮೃತೆ, ಕುದುರೆ ಹತ್ತಿದಂತ ಅಶ್ವರೂಢೆ, ಇದು ಓದಾಗತ್ತಾರ ನಾವು ಮೋಸ್ಟ್ಲಿ ಮೊಬೈಲ್ದಾಗ ಓದಾಗತ್ತಾವ. ಮ್ಯಾಗ ಅಂಬಿಕೆ ಇದ್ದಾರೆ, ಜಗತ್ತಿಗೆ ತಾಯಿ ಆದಂತ ಅನ್ನಪೂರ್ಣೆ ಅಂಬಿಕೆ. ಇಂದ್ರಿಯ ನಿಗ್ರಹವುಳ್ಳಂತ ದಯಾ ರಸಪೂರಿಕೆ, ದಯಾರಸದಿಂದ ತುಂಬಿದಂತ ದಯಾರಸಪೂರಿತೆ, ರಹಿತಳಾದಂತ ಅಮೃತೆ, ಕುದುರೆ ಎತ್ತಿದಂತ ಜಗತ್ತಿಗೆ ತಾಯಿಯಾದಂತಹ ಅಂಬಿಕೆ. ಈ ಬುಕ್ಕೆಲ್ಲ ಅದು ಪ್ರಿಂಟ್ ಆಗಿಲ್ಲ. ಅನ್ನಪೂರ್ಣಳಾದಂಥ ಅನ್ನದಿಂದ ಪೂರ್ಣಳಾದಂಥ ಅನ್ನಪೂರ್ಣೆ, ಕುದುರೆ ಹಚ್ಚಿದಂತ ಅಶ್ವಾರೂಢೆ, ಮನೋನಿಗ್ರಹವುಳ್ಳಂತ ಶಮೆ, ಶುದ್ಧವಾದ ಮನಸ್ಸುಳ್ಳಂತ ಶುದ್ಧೆ. ಅದು ಪ್ರಿಂಟಿಂಗ್ ಮಿಸ್ಟೇಕ್. ಸಿಂಹವನ್ನೇ ವಾಹನವನ್ನಾಗಿ ಮಾಡಿಕೊಂಡಂತ ಸಿಂಹವಾಹಿನಿ, ಮಂಗಲಕರವಾದ ಅಲಂಕಾರವುಳ್ಳಂಥ ಶುಭ ಕಲಾಪೆ, ಶ್ರೇಷ್ಠ ಸ್ತ್ರೀಯಳಾದಂಥ ಸುಪ್ರಮದೆ, ಪವಿತ್ರಳಾದಂಥ ಪಾವನೆ, ಸತ್ಯವಾದ ಮಾರ್ಗವುಳ್ಳಂಥ ಪದ್ಮೆ, ತನ್ನ ಪಾಶದಿಂದ ಜಗತ್ತನ್ನು ಕಟ್ಟಿದಂಥ ಪಾಶದೆ, ಪರಬ್ರಹ್ಮ ಸ್ವರೂಪಳಾದಂಥ ಪರಬ್ರಹ್ಮೆ, ಉಮೆ ಎಂಬ ನಾಮವುಳ್ಳಂಥ ಉಮೆ, ಸ್ವಾಭಾವಿಕವಾದ ಅಂದ್ರೆ ಸಹಜವಾದಂಥ
ಒಳ್ಳೆಯ ಮುಖವುಳ್ಳವಳೆಂದು ಸುಮುಖಿ ಎಂದು ಪರಮೇಶ್ವರಿಯ ಪುಣ್ಯ ನಾಮವನ್ನು ಪಗಲು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಬಳಿದ ಮುಖ್ಯಗಳು ಲಿಂಗದ ಶಕ್ತಿ ಸೌಭಾಗ್ಯದ ಸಂತತ ಶರೀರ ಸನ್ನಜ್ಞಾನ ಪ್ರಕ್ರಿಯಾಸನಂತು ಕರ್ಣಾಸನ ವರ್ಣಾಯುಧಾದಿಗಳಾಗುತ್ತ ಸಂತಸವ ನೀವು ಶಾಂಭವಿಯ 108 ಶುಭವಾಂತ ನಾಮಗಳನ್ನು ಜಪಿಸಿದೊಡೆ ಸತಿಪುತರ ಸಂತಾನ ಸಕಲ ಸ್ಥಿತಿ ಒಪ್ಪುದು ನಿತ್ಯವಿದೆಂದು. ಟೀಕಾ ಯಾರು ಹೋಗ್ತೀರಿ? ಅಲ್ಲಮಳ್ಳಿ ನೋಡ್ಬೇಡ್ರಿ, ಮತ್ತೆ ಯಾವ್ದಾರ ಅವಕಾಶ ನೋಡ್ರಿ, ಪಾಪ ಅವರು ಕಲೀಲಿ. ಅದ ಈಗ ಟೀಕಾ ಓದ್ರಿ. ಯಾರ ಆಗಲೇ ಅವ್ರು ಯಾರೋ ಓದಾಕ ನೋಡ್ರಿ, ಅರ್ಧ ಆಗಿಂದ ಅವ್ರಿಗೆ ಕೊಡ್ರಿ, ಅವ್ರು ಇನ್ನು ಓದ್ರಿ. ಮ್ಯಾಗಿಂದ ಅರ್ಧ ಅವಾಗಿತ್ತ ಅವ್ರ ಕಡೆ ಅದು ಯಾರು ಓದ್ತಿರ್ ಅವ್ರ ಅಂತಲ್ಲ, ಯಾರು ಈ ಪ್ರಕಾರ ಇಂತೂ ಹಿಂಗ್ ಓದ್ರಿ. ನಾವು ಓದ್ಲೇನ್ರಿ ಅಪ್ಪರ? ಯಾರು ಓದ್ತಾರ? ಇಂದ್ರ ಕೇಳಿದ್ರಿ ಬೇರೆ ಯಾರು ಓದಿದ್ರ ಓದಿ. ನಿಮಗ್ ಋಣ ಐತಿ ರುದ್ರಪ್ಪ ಸರ? ನಿಮಗ್ ಋಣ ಐತಿ? ಯಾರಿಗೆ ಋಣ ಐತಿ ಋಣ ಇಲ್ಲ ಅವ್ರಿಗೆ ಮಾಡ್ಸು ಮಾಡ್ತಾರ ಬರೋ, ಅದು ಬರೋಬರಿನ. ಯಾರು ಓದ್ತೀರಿ? ಓದ್ರಿ, ಲಘು ಸಿಗುದ ಚಾನ್ಸ್. ಮತ್ತೆ ಯಾರ ಕಸ್ಕೋಬೇಕು ಹಂಗ ಕೈಯಂದ್ ಪಟ್ 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 ಪಟ್. ಓದ್ಲೇನ್ರಿ ಗುರುಗಳೇ? ಓದ್ರಿ ಓದ್ರಿ. ಈ ಪ್ರಕಾರ ಇಂತೂ ಈ ಪ್ರಕಾರ ಇಂದು ಗುರು ರೂಪನಾದ ಗುರು ಶಂಭುಲಿಂಗದ ಗುರು ರೂಪನಾದ ಕಂಕುಪತ್ತಿಗೆ ಕಾರಣಭೂತನಾದ ಪರಮಾತ್ಮ ಸಾಮರ್ಥ್ಯ ರೂಪ ಶಕ್ತಿಯು ಶಕ್ತಿ, ಸಿರಿವಂತಿಕೆಯು ಸೌಭಾಗ್ಯ, ಯಾವಾಗಲೂ ಶರೀರ ಸಂತತ, ಉತ್ತಮವಾದ ದೇಹವು ಶರೀರ, ಯಥಾರ್ಥ ಸ್ವರೂಪ ಸಮ್ಯಕ್ ಜ್ಞಾನ, ಉತ್ತಮವಾದ ಕ್ರಿಯೆಯು ಜ್ಞಾನವು ಸತ್ಕ್ರಿಯೆ ಹಾಗೂ ಕಮಂತು ಹಾಗೂ ಕರುಣ. ದಯಾಗುಣವು ಕರುಣ. ಸಿಂಹಾಸನವು ಆಸನ, ಅಲಂಕಾರವು ಆಭರಣ, ಅನೇಕ ಪ್ರಕಾರದ ಆಯುಧಗಳು ಆಯುಧಾದಿ, ವೈರಂತರ ಸದ್ಗುಣ ಮೊದಲಾದವುಗಳು ಉಂಟಾಗುತ್ತ ಕರುಣಾಂತರಾದಿಗಳಾಗುತ್ತ ಸಂತೋಷವನ್ನುಂಟು ಮಾಡುವ ಸಂತಸವನೀವ ಪಾರ್ವತೀ ದೇವಿಯ ಶಾಂಭವಿಯ 108 ಮಂಗಲಕರವಾದ ನಾಮಗಳನ್ನು ಶುಭವಾಂತ ಧ್ಯಾನಿಸಿದ್ದಾದರೆ ಜಪಿಸಿದೊಡೆ ಹೆಂಡತಿ ಮಕ್ಕಳುಗಳ ಸಮೂಹವು ಸತಿಪುತ್ರ ಸಂತಾನ ಸಂಪದ ಸಿದ್ಧಿ ಸಕಲ ಯಾವತ್ತೂ ಐಶ್ವರ್ಯದ ಪ್ರಾಪ್ತಿ ಸಂತತ ಸಿದ್ಧಿ ಸಕಲ ಅಲ್ಲಿ ನೋಡ್ರಿ, ಅಲ್ಲಿ ಇದಾತ್ ನೋಡ್ರಿ. ಅದು ಯಾವತ್ತು ಐಶ್ವರ್ಯ ಪ್ರಾಪ್ತಿಯು ಅಂದ್ರೆ ಯಾವತ್ತೂ ಐಶ್ವರ್ಯದ ಪ್ರಾಪ್ತಿಯು ಸಕಲ ಸಂಪದದ ಸಿದ್ಧಿ. ಚೆನ್ನಾಗಿ ಅಪ್ಪುದು ಓರಂತೆ. ಚೆನ್ನಾಗಿ ಅಂದ್ರ ಓರಂತೆ. ಓರಂತೆ. ಸಿದ್ಧರ್ ನಿಶ್ಚಯವಿದೆ ಎಂದು ಅಂದ್ರೆ ಚೆನ್ನಾಗಿ ಆಗುವುದು. ಅಪ್ಪುದು ಅಲ್ರಿ ಪರ ಖಂಡಿತವಿದೆಂದು ಅಂದ್ರೆ ನಿಶ್ಚಯವಿದೆಂದು, ಆಗುವುದು ಅಂದ್ರೆ ಅಪ್ಪುದು. ಆಗುವುದಂದ್ರೆ ಅಪ್ಪುದು. ಖಂಡಿತವಿದೆ ಎಂದು ನಿಶ್ಚಯವಿದೆ ಎಂದು
ಖಂಡಿತವಿದೆ ಎಂದು ನಿಶ್ಚಯವಿದೆ. ಸರಿ, PDF ಆಗತ್ತೇನ್ರಿ? ಇಲ್ಲ ಇಲ್ಲ ರೀ, ಅವಾಗ ಅಮ್ಮವ್ರು ಹೇಳಿದ್ರಲ್ರಿ ಒಂದಲ್ಲಿ ಪ್ರಿಂಟ್ ದೋಷ ಅಂತ, ಅದೇ ರೀತಿ ನನ್ನಲ್ಲಿ ಇದೊಂದು ಆಗ್ಯದ್ರಿ ಲಾಸ್ಟ್. ಸರಿ ಸರಿ ಸರಿ, ಆಯ್ತಾಯ್ತು. ಓಕೆ. ತಾತ್ಪರ್ಯ: ಹೌದು. ಉತ್ತಮ ದೇಹವು ಅಘಟಿತ ಘಟನಾರೂಪವಾದ ಶಕ್ತಿಯು, ಸಿರಿವಂತಿಕೆಯು, ಸ್ವಸ್ವರೂಪ ಜ್ಞಾನವು, ಉತ್ತಮ ಕ್ರಿಯೆಗಳು, ದಯಾಗುಣವು, ಆಸನವು, ಅಲಂಕಾರಗಳು, ಅನೇಕ ಪ್ರಕಾರವಾದ ಆಯುಧಗಳು ಇವುಗಳೆಲ್ಲದರಿಂದ ಕೂಡಿಕೊಂಡು ಶೋಭಿಸತಕ್ಕಂತ ಶಾಂಭವಿಯ 108 ನಾಮಗಳನ್ನು ಯಾರು ನಿತ್ಯದಲ್ಲಿ ಧ್ಯಾನಿಸುತ್ತಾರೋ ಅವರಿಗೆ ಸತಿ, ಪುತ್ರ, ಸಂತಾನಗಳು ಮತ್ತು ಐಶ್ವರ್ಯದ ಪ್ರಾಪ್ತಿಯು ಆಗುತ್ತದೆ. ಈ ಮಾತು ನಿಶ್ಚಯವಾಗಿರುತ್ತದೆ. ಇನ್ನು ಮುಂದಿನ ಪದದಿಂದ ಪರಮೇಶ್ವರನ ಮಂಗಲವನ್ನು ಮಾಡಿದ ವರ್ಣನೆಯನ್ನು ಮಾಡುತ್ತಾರೆ. ಓಂ ನಮಃ ಶಿವಾಯ. ಇಲ್ಲಿಗೆ 70 ಮಿನಿಟ್ಸ್ ಆಗೈತ್ರಿ. ಹಾ, ಸಾಕ್ಬಿಡ್ರಿ, ಮುಗ್ಸೋಣ. ಜಯ ಮಂಗಳಮಯ ಮಹಿಮೋದಯ ಜಯ ಜಯ ಜನ್ಮ ಜರಾಮೃತಿ ಭಯಹರ ಜಯ ಜಯ ನಿತ್ಯ ನಿರಾಕುಳ ಹಿಂಬಳ ಜಯ 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 ಜಂಬೊಗರಿನ ಜಡ ಮುಡಿಯರ ಮಣಿಯೊಳು ಕಂಬುನಿ ತಂಬಿನಿಯಾದಯ ಸ್ವತ ಕಂಬಲ ಕರುಣಾ ಕಲಿತ ಕನೆ ಕಂತು ಕದಂಬ ಕರೂಪಕನೇ ಜಯ ಜಯ ಅಂಬಾನನವನ ರುಹ ಮಧು ಮದರೋಲಂಬ ಜನಸುವ ಶ್ರುತಿ ಜಂಬರಸನೆ ನುಂಗದ ಪಿನಪಿ ಒಳಗೊಪ್ಪುವನೇ ಜಯ ಜಯ ತಳತಳಿಸುವ ತಂಬೆಳಗುವ ಬಿಸಿಲು ಸಿಕ್ಕಿಗಳ ಕಂಗಳ ಕಳವಳಗಿನ ಸುಮುಖನೇ ಕಳದೊಳು ಪುತ್ತೂರಿ ಜರೆಯನೆ ಹೊಸ ಬಿಸಿದಳೆದನೆ ಬೇರೂರನೇ ಜಯ ಜಯ ನಳನಳಿಸುವ ತೋಲ್ಗಳ ಸಾಲ್ಗಳ ಚೆಲುವಳ ಒಟ್ಟನೆ ವರ ಪುರುಷಾಭಯ ವಿಲಸಿತ ಕರನೆ ಸಕಲು ಜಗದೋದರನೆ ಪೊಳಿವಾಜಿ ವಾಂಬರನೇ ಜಯ ಜಯ ಹರಿಯಜ ವಾಸವ ಮನು ಮುನಿ ದಾನವ ನರನಾಗಾಮಿತ ಪದಾಂಬುಜನೆ ಸರಿ ಮಿಗಿಲೆಲ್ಲೆಯು ಮಿಲ್ಯನಿಸಿದ ಉರಿತರ ನಿರಂಜನನೇ ಜಯ ಜಯ ಪರಮನ ಬಿಂದುಗಳ ನಾದಾತ್ಮನ ಚಿದ ಚಿನ್ಮಾತ್ಮನೆ ಏಕಮಾಗಮಾನುತ ಸರಸಾಮೋದನೆ ಗುರು ಶಂಭೋಲಿಂಗ ಶರಣು ಸಮುದ್ರ ಮನೆ ಜಯ 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 ಮಂಗಳಮಯ ಮಹಿಮೋದಯ ಜಯ ಜಯ ಜನ್ಮ ಜರಾಮೃತಿ ಭಯಹರ ಜಯ ಜಯ ನಿತ್ಯ ನಿರಾಕುಳ ನಿರ್ಮಳ ಜಯ ಜಯ ಶಂಕರನೇ ಜಯ ಜಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. सतगुरु सिद्धारूढ़ स्वामी महाराज की जय, जड़े सिद्धारूढ़ महाराज की जय, गुरुनाथ रोड महाराज की जय, सकल साधु संत महाराज की जय. जय नमः पार्वती पति हर हर महादेव.